ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಚತುಷ್ಟಯರಿಗೆ ಶಿರಸ ಮನಸ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಮಾತಾಜಿಯವರು ಕಳಿಸಿರುವಂತಹ ಎವ್ರಿ ಡೇ ಕಳಿಸ್ತಾರಲ್ಲ, ಅದು ಶುಭಾಷಿತ, ಅದನ್ನು ಓದ್ತೀನಿ. ಟುಡೇ ಈಸ್ ಬ್ಯೂಟಿಫುಲ್ ಡೇ, ಥರ್ಸ್ಡೇ ಬ್ಲೆಸ್ಸಿಂಗ್ಸ್. ಮೇ ಗಾಡ್ ಟೇಕ್ ಕೇರ್ ಆಫ್ ಆಲ್ ಯುವರ್ ನೀಡ್ಸ್. ಟಚ್ ಯುವರ್ ಲೈಫ್ ವಿತ್ ಜಾಯ್ ಆ್ಯಂಡ್ ಕಂಟೆಂಟ್ಮೆಂಟ್. Bless your heart with love, faith. Comfort your soul with gladness and inner peace. Grant your good health, lasting comfort and relief from the burden of life. God is good all the time. ತುಂಬ ಚೆನ್ನಾಗಿದೆಯಲ್ಲ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಯಾವಾಗಲೂ ಚೆನ್ನಾಗೇ ಇರ್ತಾನೆ. ಅವನು ಚೆನ್ನಾಗೇ ಇದ್ದಾನೆ, ನಾವೇ ಚೆನ್ನಾಗಿಲ್ಲ. ನಮ್ಮ ವಾಸವಿ ದೇವಿಯ ಅಡಿದಾವರೆಗಳಲ್ಲಿ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಹಾಗೂ ಇಲ್ಲಿ ಸೇರಿರುವಂತಹ ಶ್ರೋತೃವೃಂದದವರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಇವತ್ತಿನ ದಿವಸ ಈ ವಾಸವಿ ದೇವಿ ದರ್ಶನಂ ಗ್ರಂಥದಲ್ಲಿ 228ನೇ ಪೇಜು, ಭಗವಂತ ಏನು ಅಂತ ಎಲ್ಲ ಹೇಳಿದ್ದಾರೆ. ಭಗವಂತ ಹೆಂಗಿದ್ದಾನೆ, ಏನು ಅವನು ಗೋಚರಿಸೋದು ಹೆಂಗೆ ಈ ಬ್ರಹ್ಮಾಂಡದಲ್ಲಿ, ಅವನು ಗುಣಮಯ ಪ್ರಪಂಚ, ಗುಣಾತೀತನಾಗಿರ್ತಾನೆ. ವಿಕಾರಮಯ ಜಗತ್ತಿನಲ್ಲಿ ನಿರ್ವಿಕಾರಿ ಆಗಿದ್ದಾನೆ. ಅವನು ಅಖಂಡ, ನಿರವಯವ, ಸರ್ವಸಾಕ್ಷಿ, ಕಾಲಾತೀತ, ವಿಷಯಾತೀತ, ಇಂದ್ರಿಯಾತೀತ, ಸರ್ವೇಶ್ವರ ತತ್ವವಾಗಿರುವುದು. ಅದು ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿಯಾದ, ನಿರ್ದೋಷ, ಅವ್ಯಯ, ಅಕ್ಷಯ, ನಿತ್ಯ, ಶುದ್ಧ, ಬುದ್ಧ, ಮುಕ್ತ ಸ್ವರೂಪದಿಂದ ಬೆಳಗುತ್ತಿರುವುದು. ಭಗವಂತನ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆಮೇಲೆ ಮುಂದೆ ಹೋಗ್ತಾ ಗುರುಗಳು ಹೀಗೆ ಒಂದೊಂದಾಗಿ ಹೇಳುತ್ತಾ ಹೋದಂತೆಲ್ಲ ವಿರೂಪಾಕ್ಷನು ಕಣ್ತರಿಯದಾದನು. ಶಬ್ದಗಳು ಕೇಳಿಸುತ್ತಾ ಮತ್ತೆ ಕೇಳಿಸದಂತಾಯಿತು. ಚಿನ್ಮುದ್ರೆಯನ್ನು ಹಿಡಿದಿದ್ದ ಹಸ್ತಗಳಲ್ಲಿ ಜೋಂಪು ಉಂಟಾಯಿತು. ತಾನು ಕುಳಿತಿದ್ದ ಸ್ಥಾನದ ಅರಿವು, ದೇಹದ ಅರಿವು, ಸಮಯದ ಅರಿವು ಇಲ್ಲದಂತಾಯಿತು. ತಾನಾವುದೋ ಅಚಲ ನೀರವ ಸ್ತರದಲ್ಲಿರುವಂತೆ ಮಾತ್ರ ಅರಿವಾಯಿತು. ಸಾಕಷ್ಟು ಸಮಯದವರೆವಿಗೆ ನಿಶ್ಚಲತೆಯಿಂದ ಕುಳಿತಿದ್ದನು. ಈ ದಿನಕ್ಕೆ ಇಷ್ಟು ಸಾಕು ಎಂದು ಭಾಸ್ಕರಾಚಾರ್ಯರು ವಿರೂಪಾಕ್ಷನ ಶಿರಸ್ಸಿನ ಮೇಲೆ ತಮ್ಮ ಬಲ ಹಸ್ತವನ್ನಿಟ್ಟು, ವಿರೂಪಾಕ್ಷ, ನೀನಿನ್ನು ಜೀವನದಲ್ಲಿ ಬಹಳಷ್ಟು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿದೆ. ನೀನಿಂದು ತಲುಪಿರುವ ಅಂತರ ಸ್ತರವು ಶ್ರೇಷ್ಠ ಶ್ರೇಣಿಯದು. ಏಳು ವಿರೂಪಾಕ್ಷ, ಏಳು ಎಂದು ಎಚ್ಚರಗೊಳಿಸಿದರು. ಮೊದಲು ಮಾತಾಜಿಯವರು ನಮಗೆ ಧ್ಯಾನ ಕುಂಡಿಸ್ಬೇಕಾದ್ರೆ ತಲೆ ಮೇಲೆ ಹಸ್ತಾನ ಇಡ್ತಾಯಿದ್ರು. ಆಮೇಲೆ ಎಬ್ಬರಿಸ್ಬೇಕಾದ್ರೂ ಅವರ ಹಸ್ತಾನ ಇಟ್ಟು ಎಬ್ಬರಿಸ್ತಾಯಿದ್ರು. ಅಂಥ ಒಂದು ಸ್ಥಿತಿಯಲ್ಲಿ ವಿರೂಪಾಕ್ಷ ಇದ್ದಾನೆ. ವಿರೂಪಾಕ್ಷನಿಗೆ ಅದು ಕೇಳ್ತಾನೆ ಅವನಿಗೆ ಶರೀರ ಎಲ್ಲ ಸ್ತಬ್ಧ ಆಗೋಯ್ತು, ಮತ್ತು ಮನಸ್ಸು ಸ್ತಬ್ಧ ಆಗೋಯ್ತು. ಆ ಕಾಲನೂ ಇಲ್ಲ, ಯಾವುದೂ ಗೊತ್ತಾಗ್ತಾ ಇಲ್ಲ, ಏನೂ ಅರಿವಿನಲ್ಲಿ ಬರ್ತಾ ಇಲ್ಲ. ಅಂಥ ಒಂದು ಸ್ಥಿತಿಗೆ ಹೇರಿದ್ದಾನೆ. ಅಂಥ ಸ್ಥಿತಿಲಿ ಇರಬೇಕಾದ್ರೆ ಮತ್ತೆ ಭಾಸ್ಕರಾಚಾರ್ಯರು ನೋಡ್ತಾರೆ. ಅವ್ರ ಗುರುಗಳು ನೋಡಿಬಿಟ್ಟು, ಸಾಕಪ್ಪ, ನಿನಗೆ ಆ ಸ್ಥಿತಿ ಉಂಟಾಗಿದೆ, ಒಳ್ಳೆಯದು, ಶ್ರೇಷ್ಠವಾದ ಒಂದು ಸ್ಥಿತಿ ಅದು, ಮುಟ್ಟಿದೀಯ,
ಇನ್ನೂ ನಿನಗೆ ಕೆಲಸಗಳಿದೆ, ಕಾರ್ಯಗಳಿದೆ, ಕರ್ತವ್ಯಗಳಿದೆ, ಏಳು ಅಂತ ಹೇಳ್ಬಿಟ್ಟು ಎಚ್ಚರಗೊಳಿಸ್ತಾರೆ. ವಿರೂಪಾಕ್ಷನು ಕಣ್ತರಿಯಲಾರದೆ ಕಣ್ತೆರೆದು ಗುರುಚರಣೆಗಳಿಗೆ ಅಶ್ರುಧಾರಿಯ ಅಭಿಷೇಕ ಮಾಡಿದನು. ಇನ್ನು ಅಂಥ ಒಂದು ಸ್ಥಿತಿಯಲ್ಲಿ ಎಚ್ಚರಗೊಂಡಾಗ ಹೆಂಗಿರುತ್ತೆ ಅನ್ನೋದು ಗೊತ್ತಾಗುತ್ತಲ್ವ. ಆ ಸ್ಥಿತಿ ಅನುಭವಿಸ್ತಾ ಅವನು ಕಣ್ಣು ತೆರೆಯೋಕ್ಕೂ ಆಗ್ತಾಯಿಲ್ಲ. ಕಣ್ಣು ಮುಚ್ಕೊಂಡಿರೋದು ಕಣ್ಣು ತೆಗಿಯೋಕ್ಕಾಗ್ತಾಯಿಲ್ಲ. ತೆಗೆದ್ಮೇಲೆ ಇನ್ನು ಎದ್ದು ಗುರು ಚರಣಗಳಿಗೆ ಒಂದು ನಮಸ್ಕಾರ ಮಾಡ್ತಾನೆ. ಅವನು ಕಣ್ಣೀರನ್ನ ಹರಿಸ್ತಾ ಇದ್ದಾನೆ ಅಂತಂದರೆ ಅವನ ಕಣ್ಣೀರಿನಲ್ಲಿ ಆನಂದ ಬಾಷ್ಪವನ್ನು ಹರಿಸುತ್ತಾ ಅವನು ಪಾದಗಳನ್ನು ತುಳಿತಾ ಇದ್ದಾನೆ ಅಂತಂದಾಗ ಎಷ್ಟು ಖುಷಿಯಾಗುತ್ತೆ, ಎಷ್ಟು ಇದಾಗುತ್ತೆ, ಎಂಥ ಒಂದು ಸ್ಥಿತಿ. ಅದನ್ನು ನಾವು ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನುತ್ತೆ. ಎಂದಿನಂತೆ ಗುರುಕುಲದಲ್ಲಿ ಯೋಗ ತರಗತಿಗಳ ವೇಳೆಯಾಯಿತು. ಆದರೆ ವಿರೂಪಾಕ್ಷನು ಆ ದಿನವೆಲ್ಲ ಅದಾವುದೋ ಸ್ಪಂದನ ಸ್ತರದಲ್ಲಿದ್ದನು. ವಿರೂಪಾಕ್ಷನನ್ನು ಮಾತನಾಡಿಸಲು ಹೋಗಿ ತೊಂದರೆ ಕೊಡಬೇಡಿ ಎಂದು ಗುರುವರಿಯರು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಎಚ್ಚರ ನೀಡಿದರು. ಹೀಗೆಯೇ ಪ್ರತಿದಿನವೂ ಒಂದೊಂದು ವಿಷಯದ ಬಗ್ಗೆ ಆಳವಾದ ಚಿಂತನೆಗಳನ್ನು ವಿದ್ಯಾರ್ಥಿಗಳ ಮುಂದಿಡುತ್ತಾ ಮತ್ತೊಂದು ದಿನ ಸೊಗಸಾದ ವಿಷಯವೊಂದನ್ನು ಬಿಡಿಸಿ ಹೇಳಿದರು. ಸಾಧಕನು ಯೋಗ ಮಾರ್ಗದಲ್ಲಿ ನಡೆಯುವಾಗ ಅವನಿಗೆ ಅನೇಕ ಅಡ್ಡಿಗಳು ಉಂಟಾಗುತ್ತವೆ. ಅವುಗಳನ್ನು ಪಾರು ಮಾಡಿಕೊಳ್ಳುತ್ತಾ ಸಿದ್ಧಿಯಡೆಗೆ ಸಾಗಬೇಕೆಂಬುದು ಎಚ್ಚರಿಕೆ ನೀಡಿದರು. ಅವುಗಳು ಹೀಗಿವೆ. ಮೊದಲನೆಯದಾಗಿ ವ್ಯಾಧಿ, ಧ್ಯಾನ, ಸಂಶಯ, ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ಅನವಸ್ಥಿತ ತತ್ವ, ದುಃಖ, ಧೋರ್ಮನಸ್ಯ, ಅಂಗಮೇ ಜಯತ್ವ, ಶ್ವಾಸ ಪ್ರಶ್ವಾಸ. ಇವುಗಳನ್ನೆಲ್ಲ ಕೇಳಿ ವಿದ್ಯಾರ್ಥಿಗಳೆಲ್ಲ ತಾವಿಷ್ಟು ಅಡ್ಡಿಗಳನ್ನು ಎದುರಿಸಬೇಕಾಗಿ ಬರುವುದೇ ತಿಳಿದು ದಿಗ್ಭ್ರಾಂತರಾದರು. ಒಂದ ಎರಡ ಅಷ್ಟೊಂದು 13, ಇನ್ನೂ ಎಷ್ಟೋ ಇದೆ, ಅದು ಟಚ್ ಮಾಡಿದ್ದಾರೆ ಅಷ್ಟೇ. ಯಾರು ಯೋಗ ವಿಜ್ಞಾನದಲ್ಲಿ ಪತಂಜಲಿ ಯೋಗ ಮುನಿಗಳು ಟಚ್ ಮಾಡಿರೋದನ್ನು ಇವರು ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ವ್ಯಾಧಿ ಅಂದರೆ ರೋಗ, ಸ್ಥಾನ ಅಂದರೆ ಜಡತೆ, ಮಂಕು, ಸಂಶಯ ಅಂದರೆ ಸಂಶಯ, ಪ್ರಮಾದ ಅಂದರೆ ಅಜಾಗರೂಕತೆ, ಆಲಸ್ಯ ಅಂದರೆ ಸೋಂಬೇರಿತನ, ಅವಿರತಿ ಅಂದರೆ ವಸ್ತುಗಳ ಹಂಬಲ, ಭ್ರಾಂತಿ ದರ್ಶನ ಭ್ರಮೆ, ತಪ್ಪು ದೃಷ್ಟಿ, ಅಲಬ್ಧ ಭೂಮಿಕತ್ವ ಅಂದರೆ ಒಂದು ಘಟ್ಟವನ್ನು ಮುಟ್ಟದಿರುವುದು, ಕಾಲೂರಲು ಅಸಾಮರ್ಥ್ಯವಾಗಿರುವಂಥದ್ದು. ಅಲಬ್ಧ ಭೂಮಿಕತ್ವ ಅಂದರೆ ಒಂದು ಘಟ್ಟವನ್ನು ಮುಟ್ಟದಿರುವುದು. ಅನವಸ್ಥಿತ ತತ್ವಾನಿ ಅಸ್ಥಿರತೆ ಉಂಟಾಗ್ತಾ ಇರುತ್ತೆ ನಮಗೆ. ಚಿತ್ತ ಮನಸ್ಸಿನ ವಿಕ್ಷೇಪಗಳು, ಮನಸ್ಸಿನ ಚಾಂಚಲ್ಯದ ಕಾರಣಗಳು. ತೇ ಅವು ಅಂತರಾಯ ಅಡಚಣೆಗಳು, ಅಡ್ಡಿಗಳು ಅಂತ ತುಂಬ ಚೆನ್ನಾಗಿ ಇದರಲ್ಲಿ ಯಾವುದ್ರಲ್ಲಪ್ಪ ಯೋಗ ವಿಜ್ಞಾನದಲ್ಲಿ ಪತಂಜಲಿ ಸೂತ್ರಗಳು ಬರುತ್ತಲ್ಲ, ಅದರಲ್ಲಿ 30ನೇ ಸೂತ್ರ ಒಂದೊಂದಾಗಿ ವಿವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಬರೋವಂಥದ್ದು ಹೇಳಬೇಕು ಅಂತಂದರೆ ಅದು ನಿಜಕ್ಕೂ ಒಂದು ಇದೇನಾ ರೋಗನಾ ಅಂತ ಅನಿಸುತ್ತೆ. ರೋಗ ಅಂತಂದರೆ ಶರೀರಕ್ಕೆ ಬಂದಿರೋವಂಥ ರೋಗನೇ ಅಲ್ಲ. ಶರೀರ ಬಂದಿರೋದೇ ಒಂದು ರೋಗ ಅಂತಾರೆ. ಈ ಶರೀರನೇ ವ್ಯಾಧಿ ಇದ್ದಂಗೆ ಅಂತ. ಈ ಶರೀರ ವ್ಯಾಧಿ ಇದ್ದಂಗೆ ಅಂತಂದಾಗ ನಮಗೆ ಎಷ್ಟು ಇದಾಗುತ್ತೆ. ಆ ರೋಗ ಯಾಕೆ ಬರುತ್ತೆ ಅಂತ ಆಮೇಲೆ ನಾನೇಕಲ್ಲಿ ಬರುತ್ತೆ. ಬಟ್ ಅಲ್ಲ ಕಲಾ, ಶರೀರನೇ ವ್ಯಾಧಿಗ್ರಸ್ತ ಆದ್ರೆ ಸಾಧನೆ ಮಾಡೋದಕ್ಕೆ ಶರೀರ ಬೇಕಲ್ವಾ? ಅದನ್ನ ನಾವ್ ಹೇಗ್ ಇಟ್ಕೊಳ್ಬೇಕು ಅಂತ, ವ್ಯಾಧಿಗ್ರಸ್ತವಾಗದೆ ಹೆಂಗ್ ಇಟ್ಕೊಳ್ಬೇಕು? ವ್ಯಾಧಿಗ್ರಸ್ತ ಆಗೋದಕ್ಕೆ ಅಂತ ಅಂದ್ರೆ ಈ ಬಂದಿರೋದೇ ಅದಕ್ಕೋಸ್ಕರ ಈ ರೋಗ ಅಂತಾನೆ ಅವರು ಪರಿಗಣನೆ ಮಾಡ್ತಾರೆ ಅಂತ ಹೇಳಿದ್ದು. ಅಲ್ಲ, ಬರ್ಬೇಕಲ್ಲ ನಾವು. ಒಂದ್ ನಿಮಿಷ ಇರೋ ಹೇಳಿ ಬಗ್ಗೆ
ಇವಾಗ ನಾನು ಹೇಳ್ತಿದ್ದೀನಿ ನೋಡಿ, ಶರೀರ ಅನ್ನೋದು ವ್ಯಾಧಿಗೆ ಆಶ್ರಯ, ಆಲಯ. ಅದು ಅದು ಬರ್ದೇ ಇರೋಂಗೆ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲಿ ಅಂದ್ರೆ ಸಾಧನೆ ಅದು. ಈಗ ದೇಹೋ ದೇವಾಲಯ ಪ್ರೋಕ್ತಃ ಅಂತಾರೆ. ದೇಹ ಅಂದ್ರೆ ಪರಮಾತ್ಮ ಇರೋದ್ರಿಂದ ದೇವಾಲಯ ಅಂತ ಹೇಳ್ತೀವಿ. ಅದೇ ದೇಹ ನಶ್ವರ ಅಂತ ಹೇಳ್ತಾರೆ ಅಲ್ವಾ? ದೇಹ ಅನ್ನೋದು ಅಹ್ಯತೆ ಅಂತ ಹೇಳ್ತಾರೆ. ಶರೀರ ಅಂದ್ರೆ ಶೀರ್ಯತೆ ಅಂತಾರೆ, ಅದು ಇಲ್ದೆ ಹೋಗುತ್ತೆ ಅಂತಾರೆ. ಇವಾಗ ಯಾವ ಸತ್ಯ ನಮ್ಗೆ? ಎರಡು ತೋರಿಸಿದ್ದು ಯಾಕೆ? ಇವಾಗ ನಮ್ಗೆ ಎರಡು ಗೊತ್ತಾಗತ್ತೆ. ಶರೀರ ಅಂದ್ರೆ ಇವಾಗ ದೇವಾಲಯನ ಇಲ್ಲ, ನಾಶ ಆಗುವಂತದ್ದ ಎರಡೂ ಇದೆ ಇದರಲ್ಲಿ. ಯಾವಾಗ ಅದು ದೇವಾಲಯ, ಯಾವಾಗ ಅದು ನಶ್ಯತೆ. ಶರೀರ ಅಂದ್ರೆ ಶೀರ್ಯತೆ, ದೇಹ ಅಂದ್ರೆ ದಹ್ಯತೆ. ಈ ಶರೀರಕ್ಕೆ ಮೋಹದ ಅಲಯ, ಮಾಂಸಮಯ ಶರೀರ ಅಂತಾರೆ. ಯಾವಾಗ ಹೇಳೋದು ಇದನ್ನೆಲ್ಲ? ದೇಹ ದೇವಾಲಯ ಯಾವಾಗ? ಆ ಸ್ಥಿತಿ ಇದೆ ಶರೀರಕ್ಕೆ. ಈ ಸ್ಥಿತಿನೂ ಪಡ್ಕೊಳ್ಬಹುದು, ಆ ಸ್ಥಿತಿಯಲ್ಲಿ ಇಟ್ಕೊಳ್ಬಹುದು. ಅಂದ್ರೆ ಶರೀರ ನಿಜವಾಗ್ಲು ಏನ್ ಹೇಳಿ? ಶರೀರ ಅಂದ್ರೆ ದುಃಖಾಲಯ ಅಂತಾರೆ. ದುಃಖಾಲಯ ಅಂತಿದ್ದೀರ. ಸಾಧನೆಗೆ ಉಪಯೋಗಿಸ್ಕೊಳ್ಳುವಾಗ ಆ ಸಾಧನೆಗೆ ಕರೆಕ್ಟ್ ಆಗಿ ಅದನ್ನ ಪವಿತ್ರವಾಗಿ ಇಟ್ಕೊಂಡ್ರೆ ಸಾಧನೆ ಮಾಡಬಲ್ಲ. ಸುಖಾಲಯ ಆಗತ್ತೆ. ಆವಾಗ ಆಗತ್ತೆ. ಇವಾಗ ಎರಡು ನಮ್ ಕೈಯಲ್ಲಿದೆ. ಈಗ ವಿವೇಕ ಮಾಡೋದು ಯಾರು ಹೇಳಿ? ಇವಾಗ ಶರೀರ ಏನೋ ಅದು ಯಾವ್ದು ಹೇಳಲ್ಲ. ನಾನು ಶರೀರ ಅಂದ್ರೆ ನನ್ಗೆ ಹಿಂಗೆ ಕಷ್ಟ ಇದೆ, ನಷ್ಟ ಇದೆ, ಅದು ಹೇಳಕ್ ಬರಲ್ಲ. ನಾನು ಶರೀರ ಶುದ್ಧವಾಗಿದ್ದೀನಿ ಹೇಳಕ್ ಬರಲ್ಲ. ಯಾರು ಹೇಳೋದು? ನಾನೇ. ಯಾರ್ರೀ ನಾನು? ಅದನ್ನೇ ಯೋಗದಲ್ಲಿ ಅವ್ರು ಕರ್ಕೊಂಡು ಹೋಗೋದಲ್ಲಿ, ಪತಂಜಲಿ ಯೋಗದಲ್ಲಿ ಆ ಕುಂಡಲಿನಿ ನಮ್ಗೆ 6 ಚಕ್ರಗಳಲ್ಲಿ ಉತ್ಪತ್ತಿ ಮಾಡುವ, ಅದನ್ನೇ ಗುರುಗಳು ಅವರು ಇವಾಗ ಓದಿದ್ರಲ್ಲಿ ಆ ಗುರುಗಳು ಅವರನ್ನ ತಮ್ಮ ಹಸ್ತವನ್ನು ಮಸ್ತಕದ ಮೇಲೆ ಇಟ್ಟಿದ್ದು ಎಂತ ವಿದ್ಯುತ್ ಪ್ರವಾಹ ಅದು. ನಾವು ಒಳಗಡೆ ಪ್ರತಿಯೊಬ್ಬ ಕುಂಡಲಿನಿ ಶಕ್ತಿ ಅಂತ ಇದೆ. ಇದನ್ ಜಾಗೃತೆಗೊಳಿಸಿದ್ರೆ ಅದು ಸೂಕ್ತವಾಗಿರ್ತದೆ. ಜಾಗೃತೆಗೊಳಿಸಿದ್ರೆ ವಿದ್ಯುತ್ ಪ್ರವಾಹ ಅದು. ವಿದ್ಯುತ್ ಪ್ರವಾಹ ಯಾಕೆ ಹೇಳಿದ್ದು ಅಂದ್ರೆ, ನೀವು ಮಾಡಿ ಧ್ಯಾನ ಕೂತ್ಕೊಂಡು ನರನಾಡಿಗಳಲ್ಲೆಲ್ಲ ಪ್ರವಾಹ, ರೋಮಾಂಚನದ್ದು ತರಂಗಗಳ ಪ್ರವಾಹ ಆಗುತ್ತೆ. ಎಲ್ಲ ಯಾರು ಮಾಡ್ತಾರ ಅವ್ರಿಗೆಲ್ರಿಗೂ ಸಿಗುತ್ತೆ. ಯಾವಾಗ? ದೇಹ ಅದಕ್ಕೆ ದೃಢವಾಗಿರ್ಬೇಕು. ವೋಲ್ಟೇಜ್ ಅನ್ನ ಸಹಿಸ್ಕೊಳ್ಳುವಂತದ್ದಕ್ಕೆ ಎಂತ ಬಲ್ಬ್ ಇರ್ಬೇಕ್ರಿ? 1000 ವೋಲ್ಟೇಜ್ ಅದ್ರಲ್ಲಿ ತುಂಬಿಸ್ಬೇಕು ಅಂದ್ರೆ ಅದ್ರ ಬಲ್ಬ್ ಎಷ್ಟಿರ್ಬೇಕ್ರಿ? ಅದನ್ನ ತಡ್ಕೊಳ್ಳುವಂತ ಬಲ್ಬ್ ಆಗಿರ್ಬೇಕು ಅಲ್ವಾ? ಹೌದು. ಇಲ್ಲ ಅಂತಂದ್ರೆ ಆಗಲ್ಲ, ಕಷ್ಟ ಆಗುತ್ತೆ. ಆಗಲ್ಲ. ಅದಕ್ಕೆ ನಮ್ಗೆ ಕೂತ್ಕೊಳ್ಳೋದಕ್ಕೆ ಮೊದಲು ಸಾಧನೆಗೆ ಶರೀರ ದೃಢವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಸಾಧನೆಗೆ ಯೋಗ್ಯತೆಯನ್ನ ಮೊದಲು ಕೊಡ್ಬೇಕು. ಅದಕ್ಕೆ ವ್ಯಾಧಿಗ್ರಸ್ತ ಆಗದ ಹಾಗೆ ನೋಡ್ಕೊಳ್ಬೇಕು. ಶರೀರ ಅಂದ್ರೆ ವ್ಯಾಧಿ ಬರ್ತದೆ, ಆದ್ರೆ ವ್ಯಾಧಿ ಬರ್ದಂಗೆ ಅನ್ನೋದು ಯಾವಾಗ ಅಂದ್ರೆ ಇಂಥ ಶುದ್ಧ ಪವಿತ್ರತೆಯಲ್ಲಿ ಇಟ್ಟಾಗ ವ್ಯಾಧಿ ಸಹ ದೂರ ಹೋಗ್ತದೆ. ಯಾವಾಗ? ದೇವಾಲಯ ಅನ್ನೋದು ಪರಮಾತ್ಮನನ್ನ ಇಟ್ಕೊಂಡ್ರೆ ದೇವಾಲಯ ಅದು. ಪರಮಾತ್ಮನ ಇಟ್ಕೋಬೇಕು. ಸರಿ, ಪರಮಾತ್ಮನೇ ಬೇಕು ಅಂತ ಒಂದು ಗುರಿ ಇಟ್ಕೊಂಡು ಇರ್ಬೇಕಾದ್ರೆ ಅದು ದೇವಾಲಯನ ಯಾವ ರೀತಿ ಇಟ್ಕೋಬೇಕು ಅಂತ. ಆವಾಗ ಈ ಶರೀರ ಇರೋದೇ ಸಾಧನೆಗೆ ಅನ್ನುವಾಗ ವ್ಯಾಧಿ ಅನ್ನೋದನ್ನ ಅವನು ಗೆಲ್ತಾನೆ. ವ್ಯಾಧಿ ಅಂದ್ರೆ ನಮ್ ಶರೀರ ಅನ್ನೋದೇ ವ್ಯಾಧಿಗೆ ಮೂಲ ಅದು. ಯಾಕಂದ್ರೆ ಕರ್ಮಜನ್ಯ. ಯಾವ ಕರ್ಮ ಯಾವಾಗ ವ್ಯಾಧಿ ಬರ್ತದೆ ಹೇಳಿ ಅಂದ್ರೆ ನಮಗ್ ಗೊತ್ತಿಲ್ಲ. ಯಾವಾಗ್ರಿ ರೋಗ ಬರ್ತದೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಅಲ್ವಾ? ನಾವು ಶರೀರ ಅಂದ್ರೆ ಅರೋಗತ ಇರ್ಬೇಕು, ಆವಾಗ್ಲೇ ಸಾಧನೆಗೆ. ಯಾವಾಗ ರೋಗ ಬರದೇ ಇರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಇದನ್ನ ಹೇಳ್ತಿರೋದವ್ರ. ಇಷ್ಟು ಅಡ್ಡಿಗಳನ್ನ ನಾವು ಇವಾಗ ಸ್ಥೂಲದಲ್ಲೇ ಇಷ್ಟೆಲ್ಲ ಪವಿತ್ರವಾಗಿ ಇಟ್ಟುಕೊಂಡ್ರೇನೆ ನಮ್ ಶರೀರವನ್ನ. ಹೆಂಗೆ ಪವಿತ್ರವಾಗಿ ಇಟ್ಕೊಳ್ಳೋದು ಹೇಳಿ ನಮ್ ಶರೀರವನ್ನ? ಎಲ್ಲೆಲ್ಲೋ ಹೇಗೇಗೋ ಸಿಕ್ಕಿದಂಗೆ ಬಿಟ್ಟಾಕೋದಲ್ಲ ಅಲ್ವಾ? ಶರೀರಕ್ಕೆ ಎಷ್ಟು ಮಿತ ಹಿತ ಯೋಗದಲ್ಲಿ ಬಹಳ ಹೇಳ್ತಾರೆ. ಯಾಕೆ ಹೇಳೋದು ಹೇಳಿ? ಯೋಗದಲ್ಲಿ ಶರೀರವನ್ನ ಹಾಗೆ ಇಟ್ಕೊಳ್ಬೇಕು ಅಂತ ನಿಯಮಗಳು ಯಾಕೆ ಹೇಳಿರೋದು ಹೇಳಿ? ಶರೀರ ಆರೋಗ್ಯವಾಗಿರೋದಿಕ್ಕೆ. ಶರೀರ ಆರೋಗ್ಯವಾಗಿರೋದು ಯಾತಕ್ಕೆ? ಏನಕ್ಕೋಸ್ಕರ ಇರ್ಬೇಕು? ಪರಮಾತ್ಮ ಸಾಧನೆ ಮಾಡೋದಿಕ್ಕೆ. ಸಾಧನೆ ಮಾಡ್ಕೊಳಕ್ಕೆ. ನೋಡಿ, ಒಂದಕ್ಕೊಂದು ಲಿಂಕ್ ಇದೆ. ಇವಾಗ ನಮ್ಗೆ ಅರ್ಥ ಆದ್ರೆ ಇದಕ್ಕೆ ಬರ್ತದೆ, ಬರ್ದೇ ಇರೋಂಗೆ ನೋಡ್ಕೊಳ್ಳೋದು ನಮ್ ಕೈಲಿ ಇದೆ ಅಂದ್ರೆ ಇವಾಗ ವ್ಯಾಧಿ ಬರೋದು ಯಾಕೆ? ಕರ್ಮಗಳಿಂದ ಬರ್ತದೆ ಅಂತ ನಾವ್ ಹೇಳ್ತೀವಿ. ವ್ಯಾಧಿ ಬರೋದು ಯಾಕೆ? ಹೆಂಗ್ ಗೊತ್ತಾಗುತ್ತೆ? ವ್ಯಾಧಿ ಬರೋದೇ ಗೊತ್ತಾಗಲ್ಲ. ಇದು ಒಂದು ಅಡ್ಡಿ. ಆದ್ರೆ ನೋಡಿ,
ವ್ಯಾಧಿ ಅನ್ನೋದು ಒಂದು ಅಡ್ಡಿ, ಆದ್ರೆ ಬರೋದು ಶರೀರಕ್ಕೆ. ಶರೀರವನ್ನ ನಾನು ಅನ್ನೋದ್ರಲ್ಲಿ ಆ ಶರೀರದನ್ನ ಶುದ್ಧ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ, ಪವಿತ್ರವಾಗಿ ಇಟ್ಕೊಳ್ಳೋದು ಹೆಂಗೆ ಅಂದ್ರೆ ಅದಕ್ಕೆ ನಿಯಮಗಳನ್ನ ಇವುಗಳೆಲ್ಲ ಮೊದ್ಲೇ ಜಾಗೃತೆ ನಾವು ಗೊತ್ತಿರ್ಬೇಕು ಅಲ್ವಾ. ಇವೆಲ್ಲ ಗೊತ್ತಾಗ್ತಿದ್ದು, ಇವೆಲ್ಲವನ್ನ ಅವ್ರು ಶರೀರದಲ್ಲಿ ಇಷ್ಟೆಲ್ಲ ಬಿಟ್ರೆ ನಾವು ಸಾಧನೆ ಮಾಡ್ಲಿಕ್ಕೆ ಆಗೋದು. ಅದೇ ಹೇಳ್ತಾ ಇದ್ದಾರೆ, ಶರೀರದಲ್ಲಿ ರೋಗವಿದ್ದರೆ ಮನಸ್ಸು ದೇಹದ ಕಡೆ ಸೆಳೆಯಲ್ಪಡುವುದರಿಂದ ಅದನ್ನು ಅಂತರ್ಮುಖಿಯನ್ನಾಗಿ ಮಾಡುವುದು ಕಷ್ಟವಾಗುತ್ತದೆ. ಆದ್ದರಿಂದ ಇದು ಯೋಗಿಯ ಮಾರ್ಗದಲ್ಲಿ ಒಂದು ಅಡಚಣೆ. ಯೋಗ ಮಾರ್ಗದಲ್ಲಿ ನಡೆಯಲು ಪರಿಪೂರ್ಣವಾದ ಆರೋಗ್ಯ ಅಗತ್ಯ. ಈ ಕಾರಣದಿಂದಲೇ ಹಠಯೋಗದ ಅಭ್ಯಾಸಿಗಳಾದ ಆಸನ ಮತ್ತು ಪ್ರಾಣಾಯಾಮಗಳನ್ನು ಪತಂಜಲಿಯವರು ತಮ್ಮ ಯೋಗ ಕ್ರಮದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇನ್ನು ಎರಡನೇದಾಗಿ ಜಡತೆ. ಕೆಲವರು ಸ್ಥೂಲ ದೇಹವನ್ನು ನೋಡಲು ಆರೋಗ್ಯದಿಂದ ಇರುವಂತೆ ಕಾಣಿಸುತ್ತದೆ, ಆದರೆ ನರಗಳಲ್ಲಿ ಸಾಕಷ್ಟು ಶಕ್ತಿ ಇರುವುದಿಲ್ಲ. ಅದರಿಂದಾಗಿ ಅವರು ಸದಾ ನಿತ್ರಾಣದಿಂದಿದ್ದು ದೀರ್ಘಕಾಲ ಶ್ರಮ ಪಡಬೇಕಾದಂತಹ ಯಾವುದೇ ಕೆಲಸವನ್ನು ತೆಗೆದುಕೊಳ್ಳಲು ಹಿಂಜರಿಯುತ್ತಾರೆ. ಅನೇಕ ವೇಳೆ ಇಂತಹ ದೀರ್ಘಕಾಲಿಕ ಆಯಾಸದ ಮೂಲವು ಮಾನಸಿಕವಾಗಿರುತ್ತದೆ. ಜೀವನದಲ್ಲಿ ಒಂದು ನಿರ್ದಿಷ್ಟ ಹಾಗೂ ಕ್ರಿಯಾತ್ಮಕ ಗುರಿ ಇಲ್ಲದಿರುವುದೇ ಇದಕ್ಕೆ ಕಾರಣವಾಗಿರುತ್ತದೆ. ಮತ್ತೆ ಕೆಲವು ವೇಳೆ ಪ್ರಾಣಮಯ ಕೋಶದಲ್ಲಿ ಯಾವುದೋ ದೋಷವಿರುವುದರಿಂದ ಸ್ಥೂಲ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಣಶಕ್ತಿ ಒದಗುತ್ತಿರುವುದಿಲ್ಲ. ಯಾವುದೇ ಕಾರಣವಿರಲಿ, ಜಡತೆ ಒಂದು ಅಡಚಣೆ. ಏಕೆಂದರೆ ಸಾಧನೆಗೋಸ್ಕರ ಮಾಡುವ ಎಲ್ಲ ಪ್ರಯತ್ನಗಳನ್ನು ಇದು ಒಳಗಿನಿಂದ ಕೊರೆದು ಬಿಡುತ್ತದೆ. ಎರಡನೇದಾಗಿ ಹೇಳಿದ್ದಾರೆ. ಭಾಗ್ಯ ಅವರೇ ಎಕ್ಸ್ಪ್ಲೇನ್ ಮಾಡಿ ಒಂದೆರಡು ನಿಮಿಷ, 3-4 ಸೆಂಟೆನ್ಸಲ್ಲಿ ಪರವಾಗಿಲ್ಲ. ಜಡತೆ ಅನ್ನೋದು ಸಾಮಾನ್ಯ ಆಲಸ್ಯ. ನಮ್ಗೆ ಈ ಜಡತೆ ಅನ್ನೋದು ಶರೀರಕ್ಕೆ ಸ್ವಭಾವ, ಸಹಜ. ಅದ್ ಯಾಕೆ ಜಡತೆ ಅಂತೀವಿ ಅಂದ್ರೆ, ನಮ್ ಶರೀರ ಜಡ. ಯಾಕೆಂದ್ರೆ ಪಂಚಭೂತಗಳಿಂದ ಆಗಿದ್ ಪಂಚಭೂತಗಳು ಜಡ, ಅದರಿಂದ ಆದಂತ ಶರೀರ ಜಡ. ಆದ್ರೆ ಇದರಲ್ಲಿ ಒಂದು ಶಕ್ತಿ ಅಂದ್ರೆ ನಮ್ಮಲ್ಲಿ ಸೂಕ್ಷ್ಮವಾಗಿ ಹೇಳುವಂತ ಮಾನಸಿಕ ಮನೋಶಕ್ತಿ ಅಂತ ಅದಕ್ಕೆ ಹೇಳೋದು. ಪ್ರಾಣಶಕ್ತಿ, ಮನೋಶಕ್ತಿ ಅಂತ ಅದಕ್ಕೆ ಹೇಳೋದು. ಅದರಲ್ಲಿ ನಾವು ಅದ್ರ ಹತ್ರಕ್ ಹೋಗ್ಬೇಕು. ಈಗ ಶರೀರ ಸ್ಥೂಲಕಾಯ ದೊಡ್ಡದಾಗಿದೆ ಅಂತ ಅವ್ರು ಯಾಕೆ ಹೇಳಿದ್ದನ್ನ ಅಂದ್ರೆ, ಕಾಣ್ತಾ ಇದೆ ಅಲ್ಲರಿ, ಅಷ್ಟು ದೊಡ್ಡ ಶರೀರದಲ್ಲಿ ಶಕ್ತಿ ಕಡಿಮೆ ಇದೆ ಅಂದ್ರೆ ಹೇಗ್ರಿ? ಸಣ್ಣಕ್ಕಿದ್ರು ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ, ಇಷ್ಟು ದಪ್ಪ ಶರೀರ ಇದ್ರೆ ಯಾಕ್ರಿ ಮಾಡಕ್ಕಾಗಲ್ಲ? ಅಂದ್ರೆ ಅಲ್ಲಿ ಹೇಳಿದ್ದು ನೋಡಿ, ನರನಾಡಿಗಳಲ್ಲಿ ಬಲಹೀನತೆ ಇರ್ತದೆ ಅಂತ. ನಮ್ಗೆ ಸ್ಥೂಲಕಾಯ ಕಾಣೋದು ಬೆಲೂನ್ ಉದ್ದಾಗೆ ಅಷ್ಟೇ, ದಪ್ಪ ಕಾಣ್ತಾ ಇದೆ, ಅದ್ರಲ್ಲಿ ಏನು ಶಕ್ತಿ ಇಲ್ಲ. ಆದ್ರೆ ನರನಾಡಿಗಳು ಬೇಕು ಮೊದ್ಲು, ಅದಕ್ಕೆ ನಾಡಿ ಉದ್ದೀಪನ ಮಾಡೋದು ಅಲ್ವಾ. ನಾಡಿಗಳಲ್ಲಿ ಶುದ್ಧೀಕರಣ ಮಾಡ್ತಾರೆ. ಯೋಗದಲ್ಲಿ ಬಹಳ ಪ್ರಾಮುಖ್ಯತೆ ಅದಕ್ಕೆ. ಅವರು ಶರೀರಕ್ಕಿಂತಲೂ ಹೆಚ್ಚು ಒಳಗಿನ ಪ್ರಾಣಶಕ್ತಿ, ಮನೋಶಕ್ತಿಗೆ ಹೆಚ್ಚು ಒತ್ತು ಮಾಡ್ತಾರೆ. ಯಾಕಂದ್ರೆ ಆ ಶಕ್ತಿಯಿಂದ ನೋಡಿ, ಶರೀರ ಇವಾಗ ಮನಸ್ಸು ನಾವು ಧ್ಯಾನ ಮಾಡ್ಬೇಕು ಅಂದ್ರೆ ಮೊದಲು ಮೆಟ್ಲು ಹೇಳಿದ್ದು ಶರೀರ ಸಾಧನೆಗೆ ಯೋಗ್ಯವಾಗಿರ್ಬೇಕು ಅಂತ. ಯಾಕಂದ್ರೆ ಕೂತ್ಕೊಂಡ್ರೆ ಇವಾಗ ನಾವು ಹೇಳಿದ ತಕ್ಷಣ ನಮ್ಮ ಮನಸ್ಸು ಹೇಳುತ್ತೆ ನೋಡಿ, ಶರೀರವನ್ನು ಕೂಡಿಸಿ 1 hour ಕದಲ್ದೆ ಕೂತ್ಕೋಬೇಕು ಅಂತ ಹೇಳಿದ್ರೆ ಕೂತ್ಕೋಬೇಕದು. ಆದ್ರೆ ನಮಗೆ ನೋಡಿ 5 ನಿಮಿಷ ಕೂತ್ಕೊಳಕ್ಕಾಗಲ್ಲ, ಕಾಲ್ ಹಿಂಗೋ ಕೈ ಹಿಂಗೋ ಹೋಗ್ಬಿಡ್ತದೆ. ಇದೇನ್ ಹೇಳಿದು? ಅದೇ ಜಡತೆ. ಅದು ಶಕ್ತಿ ಇಲ್ಲ. ಮತ್ತೆ ಅಭ್ಯಾಸನೂ ಇರಲ್ಲ. ಅಭ್ಯಾಸ ಬೇಕು. ಅಭ್ಯಾಸ ಮಾಡಕ್ ಮುಂಚೆ ಅದಕ್ಕೆ ಸ್ಥೂಲದ ಫಸ್ಟ್ ಹೇಳಿದ್ದು, ಶರೀರ ವ್ಯಾಧಿ ಆಗಿರ್ಬಾರ್ದು ಅಂತ. ಯಾಕೆ ಗೊತ್ತಾ? ನಮ್ಗೆ ಶರೀರದಲ್ಲಿ ಎಲ್ಲೂ ಬೇನೆ ಇರಬಾರ್ದು, ಕಷ್ಟ ಆಗ್ಬಾರ್ದು. ಶರೀರ ಸುಖವಾಗಿ ಇಟ್ಕೊಳ್ಬೇಕು ಅಂದ್ರೆ ಅದಕ್ಕೆ ಸರಿಯಾದ ನಿಯಮಿತ ವ್ಯಾಯಾಮ ಅಂತೀವಿ ನಾವು ಈ ಸ್ಥೂಲ ಶಬ್ದದಲ್ಲಿ. ಅದನ್ನೇ ಇಲ್ಲಿ ಯೋಗದಲ್ಲಿ ಸಾಧನೆ ಅಂತಾರೆ. ನಮ್ ಶರೀರವನ್ನ ಯಾವ ರೀತಿಯಲ್ಲಿ ಇಟ್ಕೊಳ್ಳೋದು ಅಂದ್ರೆ, ನಾಡಿಗಳೆಲ್ಲ ಹಗುರವಾಗಿರ್ಬೇಕು. ಕೆಲ್ಸ ಮಾಡಿದ್ರು ಕೆಲಸ ಮಾಡದೆ ಹಾಗಿರ್ಬೇಕು. ಬೆವರೆಲ್ಲ ಸುರಿಸಿ ಅವಾಗೆಲ್ಲ ಬೆಳಗಿಂದ ರಾತ್ರಿ ತನಕ ರೈತ ಕೆಲಸ ಮಾಡ್ತಾನೆ. ಅಷ್ಟು ಕೆಲಸ ಮಾಡಿದ್ರು ಅವನು ಖುಷಿಯಾಗಿರ್ತಾನೆ. ನಮಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಆಯಾಸ ಆಗುತ್ತೆ
ಅವನು ಅಷ್ಟು ಕೆಲಸ ಮಾಡ್ತಾನೆ, ಮಣ್ಣಲ್ಲೇ ಬೆಳಗಿಂದ ರಾತ್ರಿ ತನಕ ಕೂಲಿ ಕೆಲಸ ಮಾಡೋರು ನೋಡ್ಬೇಕು. ದೇಹದ ಶಕ್ತಿ ಅವ್ರು ಎಷ್ಟು ವ್ಯಯ ಮಾಡ್ತಾರೆ, ಬೆಳಗಿಂದ ರಾತ್ರಿ ತನಕ ದುಡಿದು ಬಂದು ಮತ್ತೆ ಆನಂದವಾಗಿ ಆರಾಮವಾಗಿ ಇರ್ತಾರೆ. ನಮಗೆ ಒಂದ್ ಸ್ವಲ್ಪ ಮಾಡಿದ್ರೆ ಆಯಾಸ ಆಗುತ್ತೆ, ಯಾಕೆ ಹೇಳಿ? ನಮ್ಗೆ ಅಭ್ಯಾಸ ಇಲ್ಲ, ಜೊತೆಗೆ ಮಾಡೋಕೆ ಶಕ್ತಿ ಇಲ್ಲ ಅಂತ ಅನ್ಸುತ್ತೆ, ಮೊದಲೇ ಅನ್ಸ್ಬಿಡುತ್ತೆ. ಅನಿಸುವಿಕೆನೆ ಅದಕ್ಕೇನೆ ಶರೀರ ಸಾಧನೆ. ನಮ್ಗೆ ಶರೀರ ಕಲು ಧರ್ಮ ಸಾಧನೆಗೆ, ಜ್ಞಾನಕ್ಕೆ, ಕರ್ಮಕ್ಕೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ನಾವ್ ಏನೇ ಮಾಡ್ಬೇಕಿದ್ರು ಶರೀರ ಮೊದಲು ಮುಖ್ಯ. ಶರೀರವನ್ನ ಅದಕ್ಕೆ ಜಾಗ್ರತೆಯಿಂದ ಶುಚಿಯಾಗಿ ಪವಿತ್ರವಾಗಿ ನೋಡಿ. ಆಹಾರದಲ್ಲೂ ಶುದ್ಧತೆ ಹೇಳ್ತಾರೆ ಯೋಗದಲ್ಲಿ ಅಲ್ವಾ, ನಿಯಮ ಕೊಡ್ತಾರೆ, ಶುದ್ಧವಾಗಿ ಇಟ್ಕೊಳ್ಳಿ. ಯಾಕೆ ಅಂದ್ರೆ ನೋಡಿ, ಸಾಧನೆ ಮಾಡ್ಲಿಕ್ಕೆ ನಾವ್ 2ನೇ ಮೆಟ್ಲಿಗೆ ಹೋಗ್ಬೇಕು ಅಂದ್ರೆ ಶರೀರ ಮಾತ್ರ ಸಾಧನೆಯಲ್ಲಿ ನಾವ್ ಹೇಳ್ದಂಗೆ ಮನಸ್ಸಿನ ಹತೋಟಿಯಲ್ಲಿ ಬರ್ಬೇಕು. ಯಾಕಂದ್ರೆ ಇವಾಗ ದುಃಖ ಆಗ್ತಿದೆ, ಶರೀರಕ್ಕೆ ನೋವಾಗ್ತಿದೆ ಅಂದ್ರೆ ನಮ್ ಮನಸ್ಸು ಯೋಗ ಮಾಡ್ಲಿಕ್ಕೆ ಆಗಲ್ಲ, ಧ್ಯಾನ ಮಾಡಕ್. ಯಾಕೆಂದ್ರೆ ಮನಸ್ಸು ಈ ಸ್ಥೂಲದ ಎಲ್ಲವನ್ನ ವ್ಯಾಪಿಸಿಕೊಂಡಿದೆ. ಮನಸ್ಸು ಅದು ಸೂಕ್ಷ್ಮವಾಗಿರೋದು ಅಂದ್ರೆ ಈ ಶರೀರಕ್ಕಿಂತ ಭಿನ್ನವಾಗಿಲ್ಲ, ಶರೀರವನ್ನು ವ್ಯಾಪಿಸಿ ಅದಕ್ಕಿಂತಲೂ ಸೂಕ್ಷ್ಮವಾಗಿ ಕೆಲಸ ಮಾಡ್ತದ. ಇದೆಲ್ಲವನ್ನ ನೋಡ್ಕೊಳ್ತದ, ಅದು ಶರೀರವನ್ನೆಲ್ಲವನ್ನ ನೋಡ್ಕೊಳ್ತದೆ. ಅದರಿಂದಲೇ ಮನೋಬಲ, ಪ್ರಾಣ ಶಕ್ತಿ ಬಹಳ ಎಷ್ಟು ನಾವು ಎಷ್ಟು ಅದರ ಸಾಧನೆ ವ್ಯಯ ಮಾಡದೆ ಇಟ್ಕೊಳ್ತೀವೋ. ಈಗ ಯಾಕೆ ಶರೀರದಲ್ಲಿ ಅದು ವ್ಯಯ ಆಗ್ಬಿಡ್ತದೆ ಅಂದ್ರೆ ನಮ್ಮ ಇಂದ್ರಿಯಗಳ ಮೂಲಕ, ನಮ್ಮ ಶರೀರದ ಮೂಲಕ, ನಮ್ಮ ಕಾಮನೆಗಳ ಮೂಲಕ ನಮ್ಮ ಶಕ್ತಿಯನ್ನ ವ್ಯಯ ಮಾಡ್ಬಿಡ್ತೀವಿ ನಾವು. ಅದನ್ನೇ ಇಲ್ಲಿ ನಿಯಮ ಮಾಡಿ ಇಟ್ಟುಕೊಂಡ್ರೆ ಅದನ್ನೇ ಅವರು ಮಸ್ತಕದ ಮೇಲೆ ಇಟ್ಟಾಗ ಒಂದು ರೀತಿಯ ಏನಾಗಿದ್ದು ಅಂದ್ರೆ ಅವ್ರು ಹೇಳಿದ್ದು ಹೇಗೆ ಹೇಳಿ, ಆನಂದದಲ್ಲಿ ತೇಲಾಡೋದು, ಏನೋ ಒಂದು ಹರಿದಾಟ್ಟು ಒಳಗಡೆ ವಿದ್ಯುತ್ ಪ್ರವಾಹ ಆಯ್ತು, ಅದೊಂದು ಅನುಭವ ಸಿದ್ಧಿ ಆಯ್ತು. ಅದರಲ್ಲಿ ಎಲ್ಲವನ್ನ ಮರೆತು ಬಿಟ್ರು. ಏನನ್ನ? ಶರೀರವನ್ನ, ಇಂದ್ರಿಯಗಳನ್ನ, ಮನಸ್ಸನ್ನ ಎಲ್ಲವೂ ಅದರೊಳಗೆ ಮರಿವಂಗ ಆಗಾಯ್ತು. ಏನಾಯ್ತು ಅಂದ್ರೆ ಅಂತಹ ಜ್ಞಾನದಲ್ಲಿ ಮುಳುಗಿದಾಗ, ಆ ತಪೋ ಬಲದಲ್ಲಿ, ಆ ಪ್ರವಾಹದಲ್ಲಿ ಮುಳುಗಿದಾಗ ಅದನ್ನ ಪಡೆದವರಿಗೆ ಅನುಭವ. ವಿದ್ಯುತ್ ಏನಾಯ್ತು ಹೇಳಿ ಅಂತ ಕೇಳಿದ್ರೆ ಏನಾಯ್ತು ಅಂತ ಗೊತ್ತಿಲ್ಲ, ಆನಂದವಾಗಿ ಅಲ್ಲೇ ಉಳಿದ್ವಿ ನಾವು, ನಮಗೆ ಶರೀರ ಅನ್ನೋದು ಅನ್ಸ್ಲಿಲ್ಲ ಅಂತಾರೆ. ಇದನ್ನ ಅನುಭವ ಪಡೆದ್ರೆ ಮಾತ್ರ. ನಾವ್ ಹೇಳಿದ್ರೆ ಈಗ ಇದು ಅರ್ಥ ಆಗಲ್ಲ, ಇದು ಪಡ್ಕೊಳ್ಬೇಕಿದು. ಅದಕ್ಕೇನೆ ಸಾಧನೆ ಮಾಡ್ಲಿಕ್ಕೆ ಇಲ್ಲಿ 2ನೇಯದಾಗಿ ನಮಗೆ ಹೇಳಿದ್ದು ಮನಸ್ಸನ್ನ ಬಹಳ ಈ ಶರೀರದ ದೃಢತೆ, ಈ ಶರೀರದ ನಿಯಮ ಅದೆಲ್ಲ ಹತೋಟಿ ಪ್ರಾಣಕ್ಕೆ ಬರ್ಬೇಕು. ನಾನು ಕೂತ್ಕೊಂಡಿರುವಾಗ ಅದು ಹಾಗೆ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿಸೋದು, ಅದಕ್ಕೆ ಸಾಧನೆ 2ನೇಯ ಮೆಟ್ಟಿಲಿದು. ಮನಸ್ಸಿನ ಶಕ್ತಿಯನ್ನ ಅಲ್ಲಿ ಒಟ್ಟುಗೂಡಿಸಿ ಇಟ್ಟುಕೊಳ್ಳುವ ಕೇಂದ್ರ ಯೋಗ. ಅದು 3ನೇದಾಗಿ ಸಂಶಯ. ಈಗ ಹೇಗೆ ಅಂದ್ರೆ ನಾವು ಎದ್ದ ತಕ್ಷಣ ನಾವ್ ಇಂದ್ರಿಯಗಳ ಮೂಲಕ ಶಕ್ತಿ ಎಲ್ಲ ಹೊರಗೆ ಹೋಗ್ಬಿಡ್ತದೆ. ನಮ್ದೆಲ್ಲ ಹೇಗಂದ್ರೆ ಹಾಗೆ ಸಿಕ್ಕಾಪಟ್ಟೆ ಹೋಗ್ತಿದೆ. ಆದ್ರೆ ಸಾಧನೆ ಅನ್ನುವಾಗ ಇದನ್ನೆಲ್ಲ ಎಷ್ಟು ಖರ್ಚು ಮಾಡ್ಬೇಕೋ ಅಷ್ಟೇ ಖರ್ಚು ಮಾಡಿ ಮಿಕ್ಕಿದ್ದು ಅನ್ನೋದ್ರಲ್ಲಿ ಹೆಂಗೆ ಬುದ್ಧಿವಂತ ಅಲ್ವಾ, ಖರ್ಚು ಮಾಡದೆ ಇಟ್ಕೊಳ್ಳೋವನು. ಆ ರೀತಿ ನಮ್ಮ ಶರೀರದಲ್ಲಿಯೂ ನಮ್ಮ ಮನಸ್ಸು, ನಮ್ಮ ಪ್ರಾಣ ಶಕ್ತಿಯನ್ನ ನಾವು ಎಷ್ಟು ಒಳಗಡೆಗೆ ತಿರುಗಿಸ್ತೀವೋ ಅಷ್ಟು ನಮಗೆ ಒಳ್ಳೆಯದ ಅಸತ್ಯದ ದರ್ಶನದ ಹತ್ರಕ್ಕೆ ಹೋಗ್ಲಿಕ್ಕೆ ಸಹಾಯ ಆಗತ್ತೆ. ಹೌದು. ಅದಕ್ಕೆ ಏನೋ ಅಡ್ಡಿಗಳೆಲ್ಲ ಮೊದಲು ಗೊತ್ತಾಗ್ಬೇಕು ನಮ್ಗೆ. ಈ ಅಡ್ಡಿಗಳೇ ಒಂದೊಂದೇ ಹೇಳ್ತಿದ್ದಾರೆ. ಇನ್ನು 3ನೇದಾಗಿ ಸಂಶಯ. ಯೋಗ ಸಾಧನೆ ಜಯಪ್ರದವಾಗಬೇಕಾದರೆ ಯೋಗ ಮತ್ತು ಅದರ ವಿಧಾನಗಳು ಪರಿಣಾಮಕಾರಿ ಎಂಬ ದೃಢವಾದ ನಂಬಿಕೆ ಅತ್ಯಗತ್ಯ. ಯಾವ ಕಾರ್ಯಕ್ಷೇತ್ರದಲ್ಲೇ ಆಗಲಿ ಜಯ ಲಭಿಸಬೇಕಾದರೆ ಇಂತಹ ದೃಢವಾದ ನಂಬಿಕೆ ಇರಲೇಬೇಕು. ಈ ಮಾರ್ಗದಲ್ಲಿ ಇದು ಇನ್ನೂ ಹೆಚ್ಚು ಅಗತ್ಯ. ಏಕೆಂದರೆ ಯೋಗಿಯು ಹಲವು ಅಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಬೇಕಾಗಿದೆ. ಅವನಿಗೆ ತಾನು ಕೈಗೊಂಡಿರುವ ಆ ದೈವಿಕ ಸಾಹಸದ ಅಂತಿಮ ಗುರಿ ತಿಳಿದಿಲ್ಲ. ಅಲ್ಲದೆ ತನ್ನ ಪ್ರಗತಿಯ ಬಗ್ಗೆ ತೀರ್ಮಾನಿಸಲು ಹಾಗೂ ಅಳೆಯಲು ನಿರ್ದಿಷ್ಟ ಮಾನಗಳಿಲ್ಲ. ಆದ್ದರಿಂದ ಅವನ ಮನಸ್ಸಿನಲ್ಲಿ ಅನೇಕ ಬಗೆಯ ಸಂಶಯಗಳು ಎದ್ದೇ ಏಳುತ್ತವೆ. ತಾನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದ ಒಂದು ಸತ್ಯವು ನಿಜವಾಗಿಯೂ ಇದೆಯೇ, ಅಥವಾ ತಾನು ಕೇವಲ ಒಂದು ಮರೀಚಿಕೆಯನ್ನು ಬೆನ್ನಟ್ಟುತ್ತಿದ್ದೇನೆಯೇ, ತಾನು ಅನುಸರಿಸುತ್ತಿರುವ ವಿಧಾನಗಳು ನಿಜವಾಗಿಯೂ
ಪರಿಣಾಮಕಾರಿಯಾಗಿವೆಯೇ? ಈ ವಿಧಾನಗಳು ತನಗೆ ಸೂಕ್ತವಾಗಿವೆಯೇ? ಎಲ್ಲ ಅಡಚಣೆಗಳು ನಿವಾರಿಸಿಕೊಂಡು ಗುರಿಯನ್ನು ಮುಟ್ಟುವ ಸಾಮರ್ಥ್ಯವನ್ನು ತಾನು ಪಡೆದಿದ್ದೇನೆಯೇ? ಇತ್ಯಾದಿ ಸಂಶಯಗಳು ಇಂತಹ ಬೇರೆ ಸಂಶಯಗಳು ಆಗಿಂದಾಗಿ ಅವನ ಮನಸ್ಸನ್ನು ಮುತ್ತುತ್ತವೆ. ಪ್ರತಿಯೊಬ್ಬ ಆಕಾಂಕ್ಷಿಯು ಕೆಲವು ಸಲ ಖಿನ್ನತೆಗೆ ತುತ್ತಾಗುತ್ತಾನೆ. ಇಂತಹ ಅನುಭವದ ಮೂಲಕ ಹಾದು ಹೋಗುವಾಗ ಅವನ ಸಂಶಯಗಳು ಇನ್ನೂ ಹೆಚ್ಚಾಗುತ್ತವೆ. ಅಂತಹ ಸಮಯಗಳಲ್ಲಿ ಅವನಿಗೆ ಶ್ರದ್ಧೆಯ ಅಗತ್ಯ. ಇಲ್ಲಿ ಶ್ರದ್ಧೆ ಎಂದರೆ ತನ್ನ ಗುರಿಯಲ್ಲಿ, ತನ್ನಲ್ಲಿ ಮತ್ತು ತಾನು ಅನುಸರಿಸುತ್ತಿರುವ ವಿಧಾನಗಳಲ್ಲಿ ದೃಢವಾದ ನಂಬಿಕೆ. ಅಂತಹ ಖಿನ್ನತೆಯ ಅವಧಿಗಳು ಮತ್ತು ಸಂಶಯಗಳು ಬರದಂತೆ ತಡೆಯಲು ಅದರಲ್ಲಿಯೂ ಪ್ರಾರಂಭಿಕ ಘಟ್ಟಗಳಲ್ಲಿ ಸಾಧ್ಯವಾಗದಿರಬಹುದು. ಆದರೆ ಅವನಲ್ಲಿ ನಿಜವಾದ ಶ್ರದ್ಧೆ ಇದೆಯೇ ಅಥವಾ ಇಲ್ಲವೇ ಎಂಬುದು ಅವನ ನಡತೆ ಮತ್ತು ಪ್ರತಿಕ್ರಿಯೆಗಳು ತೋರಿಸುತ್ತವೆ. ಇಂತಹ ಸಂಶಯಗಳು ಅವನನ್ನು ಮುತ್ತಿಕೊಂಡಾಗಲೂ ಅವುಗಳನ್ನು ಕಡೆಗಣಿಸಲು ಅವನಿಗೆ ಸಾಧ್ಯವಾದರೆ ಅವನು ನೆರಳಿನಿಂದ ಮತ್ತೆ ಬಿಸಿಲಿಗೆ ಬರುತ್ತಾನೆ. ಮತ್ತಷ್ಟು ಹೊಸ ಉತ್ಸಾಹದಿಂದ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಒಂದು ವೇಳೆ ಅವನು ತನ್ನ ಸಂಶಯ ಮತ್ತು ಮನೋವೃತ್ತಿಗಳಿಗೆ ಅವನ ಸಾಧನೆಯಲ್ಲಿ ಅಡ್ಡಿಯಾಗಲು ಅವಕಾಶ ಕೊಟ್ಟು ಪ್ರಯತ್ನವನ್ನು ಸಡಿಲಿಸಿದರೆ ಆಗ ಅವು ಅವನ ಮನಸ್ಸನ್ನು ಮತ್ತಷ್ಟು ಭದ್ರವಾಗಿ ಹಿಡಿದುಕೊಳ್ಳುತ್ತದೆ. ಅವನು ಯೋಗ ಮಾರ್ಗವನ್ನು ಸಂಪೂರ್ಣವಾಗಿ ತ್ಯಜಿಸಿ ಬೇರೆ ಮಾರ್ಗದಲ್ಲಿ ಹೋಗುವ ತನಕ ಅವನ ಮನಸ್ಸಿನ ಮೇಲೆ ತಮಗಿರುವ ಹಿಡಿತವನ್ನು ಅವು ಭದ್ರ ಮಾಡುತ್ತಾ ಹೋಗುತ್ತವೆ. ಸಂಶಯ ತುಂಬ ಚೆನ್ನಾಗಿದೆ. ಸಂಶಯ ಭಾಗ್ಯವರೇ ಹೇಳಿ. ಅಲ್ಲ, ನೀವು ಹೇಳಿ, ಸ್ವಲ್ಪ ಯಾರಾದ್ರೂ ಹೇಳಿ. ನಂಗೆ ಯೋಗದ ಅಷ್ಟು ಗೊತ್ತಿಲ್ಲ. ಅಲ್ಲ, ಇರೋದೇ ಇನ್ ಮನಸ್ಸಿಂದು ಯೋಗದ ಬಗ್ಗೆ ಬರೋದು ಅಂತ ಅದೇ ಅಲ್ವಾ ಸಂಶಯ ನಮ್ಗೆ. ಅಲ್ಲ, ಸಂಶಯ ಅಂತ ಹೇಳಿದಾರಲ್ಲ ಇಲ್ಲಿ. ಸಂಶಯ ಅಂದ್ರೆ ನನಗ್ ಮಾಡಕ್ ಆಗತ್ತಾ? ಮಾಡೋದಕ್ ಮೊದ್ಲೇ ಸಂಶಯ ಬರ್ಬೋದು. ಇವಾಗ ಇದೆಲ್ಲದ್ರಲ್ಲಿ ಬರುತ್ತೆ ನೋಡಿ. ಒಂದ್ ಅಡ್ಗೆ ಮಾಡ್ಬೇಕು ಅಂದ್ರು ಅಷ್ಟೇ, ಏನಾದ್ರೂ ಟಿವಿಲಿ ನೋಡಿರ್ತೀವಿ, ಅದ್ ಮಾಡೋದಿಕ್ಕೆ ಅಯ್ಯೋ ಮಾಡಕ್ ಹೋದ್ರೆ ಬರುತ್ತೋ ಇಲ್ವೋ ಅಂತ ಆರಂಭದಲ್ಲಿ ಸಂಶಯ. ಮಾಡೋವಾಗ ಚೆನ್ನಾಗಿದ್ಯೋ ಇಲ್ವೋ ಅಂತ ಯೋಚನೆ ಮಾಡೋದ್ರಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆವಾಗ್ಲೂ ಸಂಶಯ ಪಟ್ರೆ ಆವಾಗ್ಲೂ ಚೆನ್ನಾಗಿರಲ್ಲ. ಕೊನೆಗೆ ಎಲ್ಲ ಆದ್ಮೇಲೆ ಅಯ್ಯೋ ಯಾರು ಹೋಗ್ತಾರೋ ಇಲ್ವಪ್ಪ, ನಮ್ ಮಕ್ಳು ಇದನ್ ಚೆನ್ನಾಗಿದೆ ಅಂತಾರೋ ಇಲ್ವೋ ಅಂತ ಆವಾಗ್ಲೂ ಸಂಶಯ ಪಟ್ರೆ ಆವಾಗ್ಲೂ ನಾವ್ ಆನಂದ ಪಡಕ್ಕಾಗಲ್ಲ. ಟೋಟಲಿ ಸಂಶಯ ಸಾಧನೆಯಲ್ಲಿರ್ಲಿ, ಯಾವುದೇ ಒಂದು ಕಾರ್ಯದಲ್ಲಿ ಸಂಶಯ ಬಂದ್ರೆ ನಾವ್ ಅದರ ಒಂದು ಪೂರ್ಣ ಆನಂದದ ಘಟ್ಟವನ್ನ ನಾವು ಸೇರೋದಿಕ್ಕಾಗಲ್ಲ. ಅದಕ್ಕೋಸ್ಕರ ಸಂಶಯ ಅನ್ನೋದಿಲ್ದೆ ನನ್ಗಾಗುತ್ತೆ ಅನ್ನೋ ಒಂದು ದೃಢತೆಯನ್ನು ನಾವು ತಗೊಂಡ್ರೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನಾವು ಮುಂದೆ ಹೋಗಿ ಸಾಧನೆ ಮಾಡೋದಿಕ್ಕೆ ಸಹಾಯಕ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಹೇಳಿದ್ದೀನಿ. ಇದೇನು ಮಾಡುತ್ತೆ, ಪ್ರಯತ್ನನ ಸರಳ ಮಾಡಿಬಿಡುತ್ತೆ. ಪರವಾಗಿಲ್ಲ ಅಂತ ಅದು ಭದ್ರವಾಗಿ ನಮ್ಮನ್ನು ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇಲ್ಲಿ ನಮಗೆ ಮುಂದೆ ಹೋಗೋದಕ್ಕೆ ಅದು ಬಿಡೋಲ್ಲ. ಈ ಮಾರ್ಗ ಬಿಟ್ಬಿಟ್ಟು ಬೇರೆ ಮಾರ್ಗದಲ್ಲಾದರೂ ಹೋಗೋಣ ಅಂತಂದರೆ ಅದಕ್ಕೂ ಬಿಟ್ಕೊಡಲ್ಲ. ಅದು ಅಷ್ಟು ಭದ್ರವಾಗಿ ಅದು ತನ್ನ ಆಳ್ವಿಕೆಯಲ್ಲಿ ನಮ್ಮನ್ನು ಹಿಡಿದಿಟ್ಟಿರುತ್ತೆ. ಇದು ನಮ್ಗೆ ಗೊತ್ತಾಗೋದೇ ಇಲ್ಲ ಯಾವ ರೀತಿ ನಾವು ಮನಸ್ಸು ಹೇಳು ಯಾಕೆ ತುಂಬ ಚೆನ್ನಾಗಿತ್ತು ಮನಸ್ಸು, ಆಮೇಲೆ ಒಂದು ಸ್ವಲ್ಪ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅಂದಾಗ ಕಣ್ಬಿಟ್ಬೇಕು ಅಂತ ಅನ್ಸಾಗ ಇನ್ನೇನು ಕಣ್ಬಿಟ್ಟಿದೆಯಲ್ಲ ಹೇಳು ನಡಿ ಅಂತ ಅನ್ನುತ್ತೆ. ಅದು ಮುಂದೆ ಮತ್ತೆ ಕೂತ್ಕೊಳ್ಳೋಕ್ಕೂ ಬಿಡಲ್ಲ, ಮಾಡೋಕ್ಕೂ ಬಿಡಲ್ಲ. ಬೇರೆ ಇನ್ನೊಂದು ಏನಾದರೂ ಮಾಡೋದಕ್ಕೂ ಬೇರೆ ಕಾರ್ಯದಲ್ಲಿ ತೊಡಗೋದಕ್ಕೂ ಅದು ಬಿಡಲ್ಲ. ಆ ಸಂಶಯಗಳು ಅಷ್ಟು ಭದ್ರವಾಗಿ ನಮ್ಮನ್ನು ಇಟ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ಮುಂದಕ್ಕೆ ಹೋಗಮ್ಮ. ಇರು ವ್ಯಾಧಿ ಸ್ಯಾನ ಸಂಶಯ ಆಯ್ತು. ಒಂದ್ ನಿಮಿಷ ಹರಿ ಓಂ. ಮನಸ್ಸು ಅನ್ನುವಂಥದ್ದೇ ಸಂಶಯಾಸ್ಪದಕ್ಕೆ, ಸಂದೇಹಕ್ಕೆ. ಇವಾಗ ಉದಾಹರಣೆ ನೋಡಿ, ಅಡಿಗೆದ್ ಹೇಳಿದ್ರಲ್ಲ ಅಮ್ಮ, ಅದು ನಮ್ಗೆ ಹೊರಗೆ ಕಾಣ್ತಿರುವಾಗ್ಲೇ ಹೇಗನ್ನಿಸುತ್ತೆ ಅಂದ್ರೆ ಅಲ್ಲ ಮಾಡ್ತೀನಿ, ಅವ್ರಿಗೆ ಕೊಡ್ತೀನಿ. ಇವಾಗ ಇಲ್ಲಿ ಇಷ್ಟು ಒದ್ದಾಡ್ತಿರೋ ಮನಸ್ಸು ಕಾರ್ಯದಲ್ಲಿ ಮಾಡುವಾಗ್ಲೂ ಈಗ ನಮ್ಮ ಮನಸ್ಸು ಹೇಗಿರ್ತದೋ ಆ ಕಾರ್ಯದಲ್ಲೂ ಹಾಗೆ ಇರ್ತದದು.
ಈಗ ಮನಸ್ಸು ಒಂದು ಶ್ರದ್ಧೆ ಇತ್ತು ಅಂತ ಇಟ್ಕೊಳ್ಳಿ, ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡುವಾಗ ಮನಸ್ಸು ಪ್ರಶಾಂತವಾಗಿದ್ರೆ ಆ ಕಾರ್ಯ ಆನಂದವಾಗಿ ಹಗುರವಾಗಿ ನಡೆಯುತ್ತೆ. ಆದ್ರೆ ನಮ್ಗೆ ಹೇಗಿರ್ತದೆ ನಮ್ಮ ಮನಸ್ಸು, ಸಾಮಾನ್ಯ ಎಲ್ರಿಗೂ ಮನಸ್ಸು ಅಂದ್ರೆ ಈಗ ಮಾಡಕ್ ಮುಂಚೆನೆ ಅನ್ನೋದ್ರಲ್ಲಿ ಬಂದ್ಬಿಡ್ತದೆ, ಎಲ್ರ ಮನಸ್ಸಿಗೂ ಬರ್ತದೆ, ಅಲ್ಲ ನಾನ್ ಮಾಡೋದ್ ಮೇಲೆ ಅಂತ. ಈ ಹೊರಗಡೆನೆ ಈ ಕಾರ್ಯದಲ್ಲಿ ಹೀಗಿರ್ತದೆ ನಮ್ಮ ಮನಸ್ಸು. ಆದ್ರೆ ಇಲ್ಲಿ ಹೇಳುವುದಂತದ್ದು ಮನಸ್ಸಿನ ಸಂದೇಹ ಅನ್ನೋದು ಸೂಕ್ಷ್ಮವಾಗಿ ನಮ್ಮ ಒಳಗಡೆ ಯೋಗ ಮಾರ್ಗದಲ್ಲಿ ಹೋಗುವಾಗ, ಯೋಗ ಮಾರ್ಗದಲ್ಲಿ ಒಳಗಡೆ ಯಾರು ಬರಲ್ಲ, ಗುರುಗಳು ಈ ಮಾರ್ಗದಲ್ಲಿ ಹೋಗೋದನ್ನ ತೋರಿಸ್ತಾರಷ್ಟೇ. ನಮ್ಮ ಹೊರಗಡೆ ಕಾರ್ಯದಲ್ಲಿ ಏನಾದ್ರೂ ಆದ್ರೆ ನಮಗೆ ಗೊತ್ತಾಗತ್ತೆ, ಇಲ್ಲಿ ನಮಗೇನು ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗಲ್ಲ ಅಂದ್ರೆ ನಾವು ಹೋಗ್ತಿರುವ ಮಾರ್ಗ ಏನ್ ಗುರಿ ಮುಟ್ಟಲಕ್ಕೆ ಹೇಳಿ, ಭಗವಂತನನ್ನ ಪಡ್ಕೊಳಕ್ಕೆ. ಯೋಗ ಮಾರ್ಗದಲ್ಲಿ ಒಳಗಡೆ ನಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೊಳ್ತಾ ಆ ನಾಡಿಗಳ ಜೊತೆಯಲ್ಲಿ, ಆ ನಾಡಿ ಒಳಗೆ ಪರಮಾತ್ಮ ಇದ್ದಾನೆ ಬಹಳ ಸೂಕ್ಷ್ಮವಾಗಿ. ಆ ಸೂಕ್ಷ್ಮತೆಯನ್ನ ಕಂಡು ಹಿಡ್ಕೊಳ್ಳೋದೇ ಯೋಗ ಮಾರ್ಗದ ಪತಂಜಲಿ ಯೋಗದಲ್ಲಿ ಬರೋದು. ಇದಕ್ಕೇನೆ ಇಷ್ಟು ನಿಯಮ, ಆಸನ ಇವೆಲ್ಲ. ಈಗ ಮನಸ್ಸಿಗೆ ಎಷ್ಟು ಅಡ್ಡಿಗಳಿದೆ ಅಂದ್ರೆ ನಮ್ಮ ಮನಸ್ಸಿನ ಭೂಮಿಕೆಯನ್ನ ನೋಡ್ಬೇಕು. ನಮ್ಮ ಮನಸ್ಸು ಹೊರಗೆ ಬರೋದ್ರಲ್ಲಿ ಬಹಳ ಸಹಜ. ಈಗ ಹೊರಗೆ ಕಾರ್ಯ ಮಾಡೋದ್ರಲ್ಲಿ ಅದು ತಪ್ಪಾಗ್ತಿದೆ, ಅವಾಗ ಏನಾಗುತ್ತೆ ಅದಕ್ಕೆ ಅಂದ್ರೆ ಭಯ ಆಗ್ತಿರ್ತದೆ. ಇಲ್ಲ ಅಲ್ಲ, ನಂಗೆ ಪ್ರಯೋಜನ ಸಿಗ್ತದೋ ಇಲ್ವಾ, ನಂಗೆ ಸುಖ ಆಗ್ತದೋ ಇಲ್ವಾ. ಈಗ ಮಾಡೋವಾಗ್ಲೇ ಹೀಗಿರ್ಬೇಕಾದ್ರೆ ಅದಕ್ಕೆ ಮಾಡುವಾಗ್ಲೇನೆ ಆ ಸಂದೇಹ, ಆ ಸಂಶಯ. ನಿಜವಾಗ್ಲೂ ಹೇಳಿ, ನಮ್ಮ ಅನುಭವದಲ್ಲಿ ಯಾವಾಗಾದ್ರೂ ಪ್ರಶಾಂತವಾಗಿರೋಕ್ಕಾಗತ್ತ ಮನಸ್ಸು? ಇರಲ್ಲ. ಅದಕ್ಕೆ ಕರ್ಮದಲ್ಲಿ ನಾವು ಯಾವಾಗ್ಲೂ ಒದ್ದಾಡೋದು. ಯಾಕಂದ್ರೆ ಮಾಡದ ಮೇಲೆ ಸಿಗೋದು ಫಲ, ಮಾಡೋವಾಗ್ಲೇ ಸಿಗೋದಿಲ್ಲ. ಯಾವುದೇ ನೀವು ಕಾರ್ಯ ಮಾಡಿ, ಈಗ ಅಡಿಗೆ ಅಂದ ತಕ್ಷಣ ಮಾಡದ ಮೇಲೇನೆ ಅದ್ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ ಯಾವಾಗ ಹೇಳೋದು ನಾವು? ಮಾಡದ ಮೇಲೆ. ಆದ್ರಿಂದ ಮಾಡ್ಬೇಕು ಮೊದಲು. ಇಲ್ಲಿ ಯೋಗದಲ್ಲೂ ಅಷ್ಟೇ ಮನಸ್ಸನ್ನ ಶುದ್ಧೀಕರಿಸ್ತಾ ಹೋಗ್ಬೇಕು. ಮನಸ್ಸು ಎಷ್ಟು ಶುದ್ಧವಾದ್ರೆ ಅಷ್ಟು ಮಾರ್ಗದಲ್ಲಿ ಹೋಗ್ಲಿಕ್ಕೆ. ಇವಾಗ ಯಾಕೆ ಬೇರೆ ಹೋಗ್ಬಿಡ್ತಾನೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಿರೋದು ಅಂದ್ರೆ ಆ ಸಂದೇಹ ನೋಡಿ ನಮಗ್ ಮಾಡೋವಾಗ್ಲೇ ಗೊತ್ತಾಗ್ಬೇಕು. ಏನ್ ಗೊತ್ತಾಗ್ಬೇಕು ಹೇಳಿ? ನಾನ್ ಮಾಡ್ತಿರುವಾಗ್ಲೇನೆ ಆನಂದ ಸಿಗಬೇಕು ಅಂದ್ರೆ ನಾನ್ ಮಾಡ್ತಿರೋದು ಪರ್ಫೆಕ್ಟ್ ಆಗಿದೆ ಅನ್ನೋದು ಸಂದೇಹನ, ಸಂಶಯನ, ಇಲ್ಲ ಶ್ರದ್ಧೆನ ನೋಡಿ. ನಾವ್ ಮಾಡೋವಾಗೇನೆ ಅದು ಬೇಕು ನಮ್ಗೆ. ಯಾಕೆ ಹೇಳಿ? ನಮ್ ಮನಸ್ಸನ್ನ ನಾನು ಇಟ್ಟು ಮಾಡ್ತೀವಿ. ಯಾರ್ ಏನ್ ಹೇಳಿದ್ರು ನಾನು ಆ ಕಡೆ ತಿರುಗಿ ನೋಡಲ್ಲ. ಯಾಕೆ ಹೇಳಿ? ನಾನ್ ಮಾಡ್ತಿದೀನಿ, ಖಂಡಿತ ನಾನ್ ಮಾಡ್ತೀನಿ, ನಾನ್ ಮಾಡಬಲ್ಲೆ ಅನ್ನುವಂಥದ್ರಲ್ಲಿ ನಿಲ್ಲೋದು ಅನ್ನೋದು ಶ್ರದ್ಧೆನ, ಸಂದೇಹನ, ಸಂಶಯನ? ಶ್ರದ್ಧೆ. ಶ್ರದ್ಧೆ ಇದು ಯಾರು ಕೊಡೋದು? ನಮ್ಮ ಒಳಗಡೆಗಿನ ಶಕ್ತಿನೇ ಕೊಡ್ಬೇಕು. ನಮ್ಮ ಒಳಗಡೆಯ ಶಕ್ತಿ ಕೊಡ್ಬೇಕು ಅಂದ್ರೆ ನಾವು ಹೋಗಿದ್ದು ಎಲ್ಲಿಗೆ? ಈಗ ನಮ್ಮ ಶಕ್ತಿ ಹತ್ರಕ್ಕೆ. ಅಲ್ಲಿ ನಾವು ಕದಡ್ಕೊಂಡ್ರೆ ನಮ್ಗೆ ಅಶಾಂತಿ ತಾನೆ ಮಾಡೋ ಕೆಲ್ಸದಲ್ಲಿ. ಆವಾಗ ನಾವು ಅಲುಗಾಡಿದ್ರೆ, ಇವಾಗ ಪ್ರತಿಬಿಂಬ ನೀರಲ್ಲಿ ಅಲುಗಾಡ್ತಿದ್ರೆ ಕೈಯಾಗ ಕಾಣಲ್ಲ ಅಲ್ವಾ? ಅಲುಗಾಡ್ತಿರೋ ಮನಸ್ಸಿಂದ ನಾವು ಏನನ್ನು ಮಾಡಕ್ ಆಗಲ್ಲ. ಅಲ್ಲಿ ನಮಗೆ ಮಾಡುವಾಗ್ಲೇ ನಮ್ಮ ಮನಸ್ಸನ್ನ ಅತೀ ಶ್ರದ್ಧೆಯಿಂದ, ಅಂದ್ರೆ ನಾನ್ ಮಾಡಬಲ್ಲೆ ಅನ್ನುವಂತಹ ಶಕ್ತಿ ಉತ್ಪತ್ತಿ ಆಗ್ಬೇಕು. ಅಂದ್ರೆ ನೋಡಿ, ಶರೀರವನ್ನ ಸರಿಯಾದ ಸಾಧನೆಯಲ್ಲಿ ಕೂಡಿಸಿ ಅಲ್ಲಿಂದ ನಾನು ತಗೊಂಡ್ ಬಂದಿದ್ರೆ, ಇಲ್ಲಿ ಒಳಗಡೆ ಮನಸ್ಸು ಕರ್ಮ ಕ್ರಿಯೆ ಮಾಡುವಾಗ ಕರ್ಮದಲ್ಲಿ ಶರೀರವನ್ನು ಹೇಗ್ ಕೂಡಿಸಿದೀನಿ ಅದು ಹಾಗೆ ಹತೋಟಿಯಲ್ಲಿದೆ. ಈಗ ಪ್ರಾಣ ಕ್ರಿಯೆಯಲ್ಲಿಯೂ ಅದೇ ರೀತಿಯಲ್ಲಿ ಅಲುಗಾಡದೆ ಯೋಗ ಶಕ್ತಿ ಅಂದ್ರೆ ಪ್ರವಹಿಸುವುದು. ನಾಡಿ ಅಂದ್ರೆ ಬಹಳ ಸೂಕ್ಷ್ಮ. ಇಲ್ಲಿ ಸಂದೇಹ ಬರ್ಲೇಬಾರದು. ಯಾವ ಮಾರ್ಗ ಹೇಳಿದಾರೋ ಆ ಮಾರ್ಗದಲ್ಲಿ ಸಂದೇಹವಿಲ್ಲದೆ ಹೋಗ್ಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಅಷ್ಟು ಶಕ್ತಿ, ಶ್ರದ್ಧೆ ಇಡಬೇಕು. ನಮಗೆ ಶ್ರದ್ಧೆ ಇತ್ತು ಅಂದ್ರೆ ಸಂದೇಹ ತಾನಾಗಿಯೇ ನಿವಾರಣೆ ಆಗುತ್ತೆ. ಇಲ್ಲ ಅಂದ್ರೆ ಅಲ್ಲಿ ನಮಗೆ ಹೊಡ್ತಾ, ಅಲ್ಲ ನಾನ್ ಮಾಡ್ತೀನೋ ಇಲ್ವೋ, ಆಗುತ್ತೋ ಇಲ್ವೋ ಅನ್ನೋದು ಹೊರಗಡೆ ಹೇಗೆ ಹೇಳ್ತೀವೋ ಹಾಗೆ ಇಲ್ಲಿ ಶಕ್ತಿ ಆಯ್ತಂದ್ರೆ ಮುಂದೆ ಹೋಗಕ್ ಆಗಲ್ಲ. ನಮಗೆ ದಾರಿ ತಪ್ಪುತ್ತೆ, ಮುಂದೆ ಹೋಗಕ್ ಆಗಲ್ಲ. ಇಲ್ಲಿ ಬೇಕು, ನಮ್ಮೊಳಗೆ ಬೇಕು, ಅದು ನನ್ನಲ್ಲೇ ಬೇಕು, ನನ್ನ ಶಕ್ತಿಯಾಗೇ ಇರ್ಬೇಕು. ಆ ಶಕ್ತಿ ನೋಡಿ ನನಗಿಂತ ಬೇರೆ ಅಲ್ಲ. ಆದ್ರೆ ಪ್ರಾಣ ಅನ್ನುವಾಗ ನಾನ್ ಪ್ರಾಣದಲ್ಲಿ ಶಕ್ತಿಯನ್ನ ತುಂಬಿಸ್ಕೊಳ್ಬೇಕು ಅನ್ನುವಾಗ, ಈಗ ನೋಡಿ ಪ್ರಾಣ ಜಡ. ಅದು ಈಗ ಶರೀರ ಹೇಗೆ ನಾವು ಕೂಡ್ಸಿದೀವೋ ಪ್ರಾಣವನ್ನು ಕೂಡ್ಸೋದಿದೆ.
ಪ್ರಾಣವನ್ನ ಹಾಗಿಟ್ಕೊಳ್ಬೇಕು ಅಂದ್ರೆ ನಮ್ಗೇನ್ ಬೇಕು? ವಿಚಾರ, ಜ್ಞಾನ, ಈ ಏನೇನೆಲ್ಲ ಮಾಡಿದ್ರೆ. ಇವಾಗ ನನ್ನ ದಾರಿಯಲ್ಲಿ ಹೋಗುವಾಗ ಒಂದ್ ಮಾರ್ಗ ಹೇಳಿದ್ರು, ನೀನ್ ಹೋಗ್ತಿರ್ಬೇಕಾದ್ರೆ ನಿನ್ಗೆ ಸಂದೇಹ ಬರಬಾರ್ದು, ನಾನು ಹೋಗ್ತಿರೋದು ಕರೆಕ್ಟ್ ಆಗಿದೆ, ಯಾರು ಇಲ್ಲ ಅಲ್ಲಿ ಕೇಳಲಿಕ್ಕೆ. ಅಲ್ಲ, ಹೋಗೋವಾಗ ಒಂದ್ ಹೆಜ್ಜೆ ಇಟ್ಟೆ ಈ ಕಡೆ ಆ ಕಡೆ, ಅಯ್ಯೋ ಇದು ಸರಿ ಇದೆಯೋ ಇಲ್ವೋ, ಹಿಂದಕ್ ಹೋಗೋಣ ಮುಂದಕ್ ಹೋಗೋಣ, ಅಲ್ಲೇ ನಿಲ್ತೀವಿ. ಅಲ್ಲೇ ನಿಂತ್ರೆ ಹೋಗಕ್ಕಾಗಲ್ಲ. ಹೋಗ್ಬೇಕು. ಹೆಂಗ್ ಹೋಗ್ಬೇಕ್ರಿ? ಯಾರು ಇಲ್ಲ ಅಲ್ಲಿ, ನಾವೇ ಹೋಗ್ಬೇಕು. ಏನ್ ಹೋಗ್ಬೇಕೀಗ? ಈಗ ದೃಢತ್ವ ಇರ್ಬೇಕು ಮನಸ್ಸಲ್ಲಿ. ಆ ಹೆಬಿಲಿಟಿ ಏನದು? ನಾನು ಹೋಗ್ತಿರುವ ದಾರಿ ಸರಿಯಾಗಿದೆ. ಯಾಕೆಂದ್ರೆ ಯೋಗ ಮಾರ್ಗದಲ್ಲಿ ಇದು ಆ ಗುರುಗಳ ಹೇಳುವಂತಹ ರೀತಿಯಲ್ಲೇ ಹೋಗ್ಬೇಕು. ಗುರುಗಳ ಸಾನ್ನಿಧ್ಯ, ಗುರುಗಳು ಕೊಟ್ಟಿರುವ ಮಾರ್ಗದಲ್ಲೇ ಹೋಗ್ಬೇಕು. ನಾವು ಹೆಂಗಂದ್ರೆ ಹಂಗ್ ಹೋದ್ರೆ ಸಿಗೋದಲ್ಲ ಅದು. ಅದಕ್ಕೆ ಎಷ್ಟೋ ಜನ ಯೋಗ ಮಾರ್ಗದಲ್ಲಿ ಭಯ ಪಡ್ತಾರೆ. ಯಾಕಂದ್ರೆ ಕೂತಲ್ಲೇ ಬಹಳಷ್ಟು ಭಯಂಕರವಾದ ಆ ದೃಶ್ಯಗಳು ಕಾಣ್ತದೆ ಕೆಲವರಿಗೆ. ಮಾಡಕ್ ಆಗಲ್ಲ. ನಾವು ತುಂಬಾ ಕೇಳಿದೀವಿ ಯೋಗದ್ದು, ಆದ್ರೆ ನಮ್ಮ ಆ ಮಾರ್ಗದಲ್ಲಿ ಹೋಗಿಲ್ಲ. ಆದ್ರೆ ಹೋದ್ರೆ ಸರಿಯಾದ ಮಾರ್ಗ ಅಂದ್ರೆ ಇಷ್ಟೆಲ್ಲ ತಿಳ್ಕೊಂಡು ಮಾಡ್ಬೇಕಾದ್ರೆ. ತಿಳ್ಕೊಳ್ಳದೆ ಮಾಡಕ್ ಹೋದ್ರೆ ಅದು ಭಾರಿ ಕಷ್ಟ ಕೊಡ್ತದೆ. ಆದ್ರೆ ಗುರುಗಳ ಆ ಮಾರ್ಗದಲ್ಲೇ ಹೋಗ್ಬೇಕು, ಗುರುಗಳ ಸಾನ್ನಿಧ್ಯದಲ್ಲೇ ಇದನ್ನ ಕಲಿಬೇಕು ಯೋಗ ಮಾರ್ಗವನ್ನ. ಆದ್ರಿಂದಲೇ ಇಲ್ಲಿ ಸಂದೇಹ ಅಂತ ಬಂದಾಗ ಮನಸ್ಸನ್ನ ಸಂದೇಹಕ್ಕೆ ಎಡಗೊಡದೆ ನಮ್ಮ ಮನಸ್ಸನ್ನ ಆ ಶ್ರದ್ಧೆಯಲ್ಲಿ ಇಟ್ಟು ತಗೊಂಡು ಹೋಗ್ಬೇಕು. ಮನಸ್ಸಿನ ಒಂದು ಸ್ವಭಾವ ಇದು. ಏನೇ ಮಾಡ್ಲಿಕ್ಕೆ ಹೋದ್ರು ಸಂದೇಹ ತರ್ತದೆ, ಸಂಶಯ ಬರ್ತದೆ, ನಾನ್ ಮಾಡ್ತಿರೋದು ಸರಿ ಇಲ್ವೋ ಅಂತ ಅಲುಗಾಡ್ತದೆ. ಆ ಅಲುಗಾಡುವಿಕೆಯನ್ನ ನಾವು ಗಮನಿಸಿ, ಆ ಅಲುಗಾಡದನ್ನ ನಿಲ್ಲಿಸಿ ನಮ್ಮ ಆ ಶಕ್ತಿಯಲ್ಲಿ ಅದನ್ನ ಪ್ರಚೋದನೆ ಮಾಡಬೇಕು. ನಾ ಮಾಡುತ್ತಿರೋದು ಕರೆಕ್ಟ್ ಅನ್ನೋದು ಒಳಗಿಂದ ಯಾವಾಗ ನಾವು ಸರಿಯಾಗಿ ಮಾಡ್ತೀವೋ ಒಳಗಿಂದಾನೇ ಆ ಗುರುವಿನ ರೀತಿಯಲ್ಲಿ ಯೋಗದಲ್ಲಿ ಪ್ರೇರಣೆ ಸಿಗುತ್ತೆ. ಅದು ಮಾಡುವ ಬೆಳಕನ್ನ ಕಾಣಿಸುತ್ತೆ. ಆದ್ರೆ ಇದು ಮಾಡೋದಿಕ್ಕೆ ನಮಗೆ ಈ ಎಲ್ಲ ಅಡ್ಡಿಗಳು ಮೊದಲು ಅರ್ಥ ಆಗಿರ್ಬೇಕು. ಈ ಅಡ್ಡಿ ಬಂದ್ರುನು ಇವಾಗ ನನಗೆ ಸಂದೇಹ ಆಗ್ತಿದೆ ಅನ್ನೋದು ನನ್ನ ಮನಸ್ಸಿಗೆ ಗೊತ್ತಾದ್ರೆ ಅಲ್ಲೇ ನಿಂತು ಇದು ಸರಿನಾ ತಪ್ಪಾ ಅನ್ನೋದನ್ನ ನಾನು ಅಲ್ಲೇ ಬಂದು ಬಿಟ್ರೆ ಹೊರಗಡೆ ಮತ್ತಿಲ್ಲ, ಬರದ್ದೇ ಅಲ್ಲೇ ನಿಂತು ಇಲ್ಲ ನಾನು ಯಾವ ಸಂದೇಹ ಪಡಬಾರದು ಅಂತ ಅಲ್ಲೇ ನಮ್ಮನ್ನೇ ನಾವೇ ತಿದ್ದುಕೊಳ್ಳೋದಿದೆ. ಅಲ್ಲೇ ನಿಂತ್ಕೊಂಡು ಧ್ಯಾನದಲ್ಲೂ ನಾವು ಅಲ್ಲೇ ನಿಂತು ತಿದ್ದುಕೊಳ್ಬೇಕು. ಏನೋ ಆಯ್ತು ಅಲ್ಲೋ ನಾನ್ ಮಾಡಕ್ಕಾಗಲ್ಲ ಅಂತ ಹೊರಗೆ ಬಂದ್ರೆ ಅದು ಮತ್ತೆ ಸಿಗೋಲ್ಲ. ಅಲ್ಲಿ ಅಡ್ಡಿ ಇಲ್ಲ, ಬೇರೆ ಕಡೆಗೆ ಹೋಗ್ಬಿಡ್ತಾನೆ. ಈ ರೀತಿ ಇರೋದ್ರಿಂದ ಅಲ್ಲಿ ಶ್ರದ್ಧೆ ಬಹಳ ಮುಖ್ಯ. ಅದೇನೇ ಕಷ್ಟ ಬರ್ಲಿ, ಏನೇ ಹಳ್ಳ ಇರ್ಲಿ, ಏನೇ ಅಡ್ಡಿ ಇರ್ಲಿ, ಇಲ್ಲ ಇದನ್ನ ನಾನು ದಾಟಿ ಹೋಗ್ಬಲ್ಲೆ ಅನ್ನುವಂಥದ್ದಂತ ಶಕ್ತಿ ನಮ್ಮೊಳಗಿಂದಲೇ ನಮಗೆ ಬೇಕದು. ಇಂಥ ಸಮಯದಲ್ಲಿ ಬಹಳ ಅಡಚಣೆಗಳು ಬರ್ತದೆ, ಬಹಳ ಸಂಶಯಗಳು ಬರ್ತದೆ. ಯಾಕಂದ್ರೆ ಈ ಭೂಮಿಕೆಯಲ್ಲಿ ನೀವು ಹೋದ್ರೆ ಒಳಗಡೆ ಮನಸ್ಸಿನ ಒಳಗಡೆ ಬಹಳಷ್ಟು ಸಿದ್ಧಿಗಳು ಕಾಣ್ತವೆ, ಬಹಳಷ್ಟು ಬೆಳಕು ಕಾಣ್ತದೆ, ಒಮ್ಮೊಮ್ಮೆ ಕತ್ಲಾದಂಗ ಆಗ್ತದೆ. ಬಹಳಷ್ಟು ಹೇಳ್ತಾರೆ ಇದರಲ್ಲೆಲ್ಲ. ಇದರ ಅನುಭವ ಅಂದ್ರೆ ನಮ್ಮದು ಮನಸ್ಸು ವಿಚಾರ ಮಾಡಿ ಜ್ಞಾನ ಮಾರ್ಗ ಅನ್ನೋದ್ರಲ್ಲಿ ಏನಿರ್ತದೆ ಇದು ಅದೇ, ಆದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತದೆ. ಇದು ನಮ್ಮ ಒಳಗೆ ಮನಸ್ಸಿನ ಒಳಗೆ ಪಯಣ ಅಷ್ಟು ಸುಲಭ ಅಲ್ಲ. ಆದ್ರಿಂದ ಮನಸ್ಸನ್ನ ಒಮ್ಮೊಮ್ಮೆ ಒಂದೊಂದು ರೀತಿಯಲ್ಲಿ ನಮಗೆ ತೋರಿಸಿಕೊಡ್ತದೆ ದಾರಿ. ದೃಶ್ಯಗಳಾಗ್ತದೆ ಒಳಗಡೆ. ಆ ದೃಶ್ಯಗಳೆಲ್ಲ ಸಂದೇಹ ಪಡದೆ ಹೋಗ್ಬೇಕಾಗಿರುತ್ತೆ. ಆದ್ರಿಂದ ಮೊದಲೇ ಈ ಫಸ್ಟ್ ಇದು ಭೂಮಿಕೆ ಪ್ರಾಣಶಕ್ತಿಯನ್ನ ನಾವು ಅದರ ಒಳಗೆ ನಮ್ಮ ಶಕ್ತಿಯನ್ನ ತುಂಬಿಸ್ಕೊಳ್ಳೋದು. ಪ್ರಾಣದ ಒಳಗೆ ನಮ್ಮ ಶಕ್ತಿ, ಆ ಶಕ್ತಿಯನ್ನ ತುಂಬಿಸಿಕೊಳ್ಳುವಾಗ ಬಹಳಷ್ಟು ದೃಢತೆ, ವೋಲ್ಟೇಜ್ ಅಂತ ಅದಕ್ಕೆ ಹೇಳಿದ್ದು. ನಾವು ತುಂಬಿಸ್ಕೊಳ್ಳೋ ಶಕ್ತಿ ನಮ್ಗಿರ್ಬೇಕು ನಮ್ಮ ಪ್ರಾಣದಲ್ಲಿ. ಆ ಬಲಹೀನತೆ ಇದ್ರೆ ಅದಕ್ಕೆ ಹೆಸರೇ ಸಂದೇಹ, ಸಂಶಯ ಅಂತ. ಇನ್ನು 4ನೇದಾಗಿ ಅಜಾಗರೂಕತೆ. ಯೌಗಿಕ ಜೀವನದ ಅನೇಕ ಆಕಾಂಕ್ಷೆಗಳ ಪಥದಲ್ಲಿ ಬರುವ ಮತ್ತೊಂದು ಅಡಚಣೆ ಎಂದರೆ ಅಜಾಗರೂಕತೆ. ಇದು ಮನಸ್ಸನ್ನು ಸಡಿಲಗೊಳಿಸಿ ಅದರ ಏಕಾಗ್ರತೆಯನ್ನು ಒಳಗಿನಿಂದ ಕೊರೆದು ಬಿಡುತ್ತದೆ. ಕೆಲವು ವ್ಯಕ್ತಿಗಳು ಸ್ವಾಭಾವಿಕವಾಗಿಯೇ ಅಜಾಗರೂಕರಾಗಿರುತ್ತಾರೆ. ಅವರು ಯೋಗದ ಕ್ಷೇತ್ರವನ್ನು ಪ್ರವೇಶಿಸಿದಾಗ ಈ ಅಜಾಗರೂಕತೆಯನ್ನು ತಮ್ಮೊಡನೆ ಒಯ್ಯುತ್ತಾರೆ. ಯಾವ ಕ್ಷೇತ್ರದಲ್ಲಿಯೇ ಆಗಲಿ ಒಬ್ಬ ವ್ಯಕ್ತಿಯು ಉನ್ನತ ಮಟ್ಟಕ್ಕೆ ಏರಲು ಈ ದೌರ್ಬಲ್ಯ ಅಡ್ಡಿ ಮಾಡುತ್ತದೆ. ಇದರಿಂದ ಆ ವ್ಯಕ್ತಿಯ ಜೀವನವು ಅತಿ ಸಾಮಾನ್ಯ ಮಟ್ಟಕ್ಕೆ ಇಳಿಯುತ್ತದೆ. ಆದರೆ ಯೋಗದ ಕ್ಷೇತ್ರದಲ್ಲಿ ಇದು ಕೇವಲ ಅಡಚಣೆ ಮಾತ್ರವೇ ಅಲ್ಲ, ಒಂದು ದೊಡ್ಡ ಅಪಾಯ ಕೂಡ.
ಡೈನಮಿಟ್ ಅಂದರೆ ಒಂದು ಪ್ರಬಲವಾದ ಆಸ್ಫೋಟಕ ವಸ್ತು. ಜೊತೆಗೆ ಆಟವಾಡುವುದು ಮಗುವಿಗೆ ಎಷ್ಟು ಅಪಾಯಕರವೋ ಅಜಾಗರೂಕತೆಯ ಯೋಗಿಗೆ ಅಷ್ಟೇ ಅಪಾಯಕರ. ಆದ್ದರಿಂದ ಅವನು ಒಂದಲ್ಲ ಒಂದು ದಿನ ದೊಡ್ಡ ಆಘಾತಕ್ಕೆ ಒಳಗಾಗುತ್ತಾನೆ. ಯಾರು ಅಜಾಗರೂಕತೆಯ ಅಭ್ಯಾಸವನ್ನು ಗೆದ್ದಿರುವುದಿಲ್ಲವೋ ಮತ್ತು ಜೀವನದಲ್ಲಿ ಮುಖ್ಯವಾದ ವಿಷಯಗಳಿಗೆ ಮಾತ್ರವೇ ಅಲ್ಲ, ಅಮುಖ್ಯವೆಂದು ಗಣಿಸಲ್ಪಡುವ ವಿಷಯಗಳಿಗೂ ಜಾಗರೂಕತೆಯಿಂದ ಗಮನ ಕೊಡಲು ಕಲಿತಿರುವುದಿಲ್ಲವೋ ಅಂತಹವರು ಯೋಗಪಥವನ್ನು ತುಳಿಯುವ ಆಲೋಚನೆಯನ್ನು ಮಾಡಬಾರದು. ಹೇಳಕ್ಕ. ಅಜಾಗರೂಕತೆ ಅಲ್ವಾ ಹೇಳಿದ್ದು? ಹೌದು. ಅಂದ್ರೆ ಕಾನ್ಶಿಯಸ್ ಇಂದ ಮಾಡ್ಬೇಕು. ಏನೇ ಮಾಡಿದ್ರು ವಿತ್ ಕಾನ್ಶಿಯಸ್ ಇರ್ಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ ಇವಾಗ. ಕೆಲವು ಸರ್ತಿ ವಯಸ್ಸಾದ್ಮೇಲೆ ಉಪ್ಪು ಹಾಕಿದ್ನೋ ಇಲ್ವೋ ಅಂತ ನಮ್ಗೆ ಒಂಥರ ಡೌಟ್ ಬರುತ್ತೆ. ಈ ತರ ವಿತ್ ಕಾನ್ಶಿಯಸ್ ಉಪ್ಪು ಹಾಕಿ ಬೆಲ್ಲ ಎಲ್ಲ ಹಾಕಿದ್ದೀನಿ ಅಂತ. ಹಾಗೆ ನನ್ ಧ್ಯಾನ ಮಾಡುವಾಗ ನನ್ ಶರೀರ ಕೂತ್ಕೊಂಡಿದೆ, ನನ್ ಮನಸ್ಸು ಅಲುಗಾಡ್ತಾ ಇಲ್ಲ, ಸಣ್ಣಗ್ ಸ್ಥಿರವಾಗಿ ಕೂತ್ಕೊಂಡಿದೆ, ಪ್ರಾಣಶಕ್ತಿ ಯಾವುದು ಗಲಾಟೆ ಮಾಡ್ತಾ ಇಲ್ಲ. ಈಗ ನಾನು ಧ್ಯಾನದಲ್ಲಿ ಮುಂದೆ ಹೋಗೋದಕ್ ಸಾಧ್ಯ ಆಗ್ತಾ ಇದೆ. ಗುರುದೇವ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ಅಂತ ಒಳಗಡೆ ಇರೋ ಶಕ್ತಿಯನ್ನ, ಅಂದ್ರೆ ಅಂತಃಶಕ್ತಿಯನ್ನ ಜಾಗೃತಗೊಳಿಸೋದು ಬಾಹ್ಯ ಗುರುಗಳು. ಅಂತರಂಗದಲ್ಲಿರುವ ನಮ್ಮ ಗುರುಗಳು ಎಚ್ಚರ ಆದಾಗ ಅದೇ ನಮ್ಮನ್ನ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ. ಅಂತರ ಗುರು ಎಚ್ಚರಗೊಳಿಸೋದಕ್ಕೋಸ್ಕರನೇ ಬಾಹ್ಯ ಗುರುವಿನ ಅವಶ್ಯಕತೆ ಇದೆ. ಹಾಗೆ ಅಂತರ ಗುರು ಎಚ್ಚರ ಆಗೋದೇ ಕಾನ್ಶಿಯಸ್ ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ಕೆಲ್ಸಾನು, ಒಂದ್ ಸಣ್ಣ ಕೆಲ್ಸ ಆಗಿರ್ಬೋದು, ದೊಡ್ಡ ಕೆಲ್ಸ ಆಗಿರ್ಬೋದು, ವಿತ್ ಕಾನ್ಶಿಯಸ್ ಇಂದ ಸಂತೋಷದಿಂದ ಮಾಡೋದನ್ನ ಕಲಿಬೇಕು. ಇದನ್ನ ಯಾಕಪ್ಪ ಕೊಟ್ರು ನನ್ಗೆ? ಕಸ ಗುಡ್ಸೋ ಕೆಲ್ಸ ಕೊಟ್ರಲ್ಲ ಗುರುಗಳು, ಇದ್ಯಾತಕ್ಕಪ್ಪ ನಾನ್ ಮಾಡ್ಬೇಕಾ? ಹಾಗಲ್ಲ. ಕಸ ಗುಡ್ಸೋ ಕೆಲ್ಸ ನನಗ್ ಕೊಟ್ಟಿದ್ದಾರೆ, ಇದನ್ನ ನಾನು ಚೆನ್ನಾಗ್ ಮಾಡ್ಬೇಕು. ಸಣ್ಣ ಕೆಲ್ಸಾನು ಶ್ರದ್ಧೆಯಿಂದ ಮಾಡ್ಬೇಕು. ಶ್ರದ್ಧೆ, ಆಮೇಲೆ ಭಕ್ತಿ, ಶ್ರದ್ಧಾ ಭಕ್ತಿ ವಿತ್ ಜಾಗರೂಕತೆ ಎಲ್ಲಾ ಕೆಲ್ಸಾನು ಮಾಡ್ತಾ ಇದ್ರೆ ಆಗ ನಾವು ಸಾಧನೆಯಲ್ಲಿ ಮುಂದೆ ಹೋಗೋದಕ್ ಸಾಧ್ಯ ಆಗುತ್ತೆ. ಕಾನ್ಶಿಯಸ್ನೆಸ್ ಇಲ್ದೆ ಇದ್ರೆ ಮನಸ್ಸು, ಶರೀರದ ಮೇಲೆ ಕಾನ್ಶಿಯಸ್ನೆಸ್, ಮನಸ್ಸಿನ ಮೇಲೆ ಕಾನ್ಶಿಯಸ್ನೆಸ್. ಏನ್ ಮಾಡ್ತಾ ಇದೆ ನನ್ ಮನಸ್ಸು? ಈಗ ಇಲ್ಲೇ ಕೂತಿರ್ತೀವಿ ನಾವೆಲ್ಲ, ಶರೀರಗಳು ಇಲ್ಲೇ ಕೂತಿದೆ, ಆನ್ಲೈನ್ ನಲ್ಲಿ ಎಲ್ರು ಕೂತಿದೀವಿ. ಆದ್ರೆ ಏನ್ ಹೇಳ್ತಾ ಇದ್ರು ಅನ್ನೋದು ಪ್ರಜ್ಞೆ ಏನಾದ್ರೂ ನಮ್ ಕಾನ್ಶಿಯಸ್ನೆಸ್ ಬೇರೆ ಕಡೆ ಹೋದಾಗ ನಮಗ್ ಗೊತ್ತಿರಲ್ಲ. ಅದಕ್ಕೆ ಸ್ಕೂಲುಗಳಲ್ಲಿ ಪಾಠ ಮಾಡುವಾಗ ಮಾಸ್ಟರ್ ಪ್ರಶ್ನೆ ಕೇಳ್ತಾರೆ, ಎಲ್ಲಿದೆ ಇವ್ರ ಮನಸ್ಸು ಅಂತ ತಿಳ್ಕೊಳ್ಳೋದಿಕ್ಕೆ. ಆ ಮನಸ್ಸು ಶರೀರದ ಜೊತೆ ಕೂತ್ಕೊಳ್ಳೋದಿಕ್ಕೆ ಅದು ಒಂದು ಸಾಧನೆ. ಇದೆಲ್ಲ ಸಾಧನೆಯಲ್ಲಿ ಹಿಂದೆ ಎಲ್ಲ ಹೇಳ್ಕೊಂಡ್ ಬಂದಿದ್ದಾರೆ. ಶರೀರದ ವೇಗ ಬಹಳ ಕಡಿಮೆ, ಮನಸ್ಸಿನ ವೇಗ ಜಾಸ್ತಿ. ಆ ಮನಸ್ಸು ಶರೀರದ ಜೊತೆ ಕೂರ್ಸೋದು ಫಸ್ಟ್ ಸಾಧನೆ. ಆಮೇಲೆ ಶರೀರ ಮನಸ್ಸು ಕೂತ್ಕೊಂಡಾದ್ಮೇಲೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಕಾನ್ಸಂಟ್ರೇಷನ್ ಇಂದ ಅಲ್ಲಿ ಕೇಳೋದು, ಆಮೇಲೆ ಅದನ್ನ ತಿಳ್ಕೊಳ್ಳೋದು. ಹಾಗೆ ಜಾಗರೂಕತೆಯಿಂದ ಪ್ರತಿಯೊಂದು ಕೆಲ್ಸಾನು ಮಾಡಿದಾಗ ನಮ್ಮ ಸಾಧನೆಯಲ್ಲಿ ನಾವು ಉನ್ನತಿಯನ್ನ ಕಾಣೋದಿಕ್ಕೆ ಸಾಧ್ಯ ಆಗತ್ತೆ. ಹೇಳಿ ಮೇಡಮ್ ಭಾಗ್ಯ ಅವರೇ. ಸರಿ, ನನಗೆ ತಿಳಿಯುವಷ್ಟು ನಾನು ಹೇಳ್ತೀನಿ. ಎಚ್ಚರಿಕೆ, ಜಾಗೃತೆ ಅಂದ್ರೆ ಅಜಾಗರೂಕತೆ ಆಗಬಾರ್ದಂದ್ರೆ ಎಚ್ಚರಿಕೆಯ ಏನು ಎಚ್ಚರಿಕೆ? ಒಂದು ಅಷ್ಟು ದೂರ ಹೋದವ್ರು ಜಾರದ್ರೆ ಬೆಟ್ಟದ ಮೇಲೆ ಏರುವಾಗ ನಾವ್ ಬೆಟ್ಟ ಏರ್ತೀವಲ್ವಾ, ಒಂದೇ ಒಂದಿಟ್ಟು ಜಾರದ್ರೆ ಅಲ್ಲ, ಒಂದೇ ಒಂದ್ ಸ್ವಲ್ಪ ಅಜಾಗರೂಕತೆ ಆದ್ರೆ ಎಲ್ಲಿಗೆ ಬೀಳ್ತೀವಿ ಹೇಳಿ ನಾವು? ಪಾತಾಳ, ಪ್ರಪಾತಕ್ಕೆ ಬಿದ್ದೋಗುತ್ತೀವಿ ನೋಡಿ. ಅವಾಗ ನಮ್ಮ ಅನುಭವ ನೋಡಿ. ಬೆಟ್ಟ ಹತ್ತವರಿಗೆ ಬಹಳ, ಇವಾಗ ನಮ್ಗೆ ಸುಮ್ನೆ ನಾವು ಹೇಳಿದ್ರೇನೆ ನಮ್ಗೆ ಅರ್ಥ ಆಗ್ತಿದೆ. ಹತ್ತುವಾಗ ಎಷ್ಟು ಜಾಗರೂಕತೆ ಬೇಕಲ್ವಾ? ಅಜಾಗರೂಕತೆ ಆದ್ರೆ ಕೆಳಗೆ ಬಿದ್ದು ಹೋಗ್ತೀವಿ. ಹಾಗೆ ನಮ್ಮ ಒಳಗೆ, ಮನಸ್ಸಿನ ಒಳಗೆ ಪ್ರಾಣ ಶಕ್ತಿಯನ್ನ ಒಳಗೆ ಕರ್ಕೊಂಡು ಹೋಗೋದು. ಏನ್ ಒಳಗೆ ಹೋಗೋದು? ಈಗ ನಮ್ಮ ಶರೀರವನ್ನು ಹಾಗೆ ಜಡ ಮಾಡ್ಬಿಟ್ಟಿರ್ತೀವಲ್ವಾ, ಈ ಶರೀರದ ಎಲ್ಲಾ ಶಕ್ತಿ ನಮ್ಮ ಪ್ರಾಣದ ಒಳಗೆ, ಪ್ರಾಣದ ಶಕ್ತಿ ಎಲ್ಲ ಮನಸ್ಸಿನ ಒಳಗೆ. ಈಗ ಒಳಗೆ ಅಂದ್ರೆ ವ್ಯಾಪಕತ್ವ ಹೆಚ್ಚಾಗೋದು. ಒಳಗೆ ಅಂದ್ರೆ ಚಿಕ್ಕದಾಗೋದಲ್ಲ, ದೊಡ್ಡದಾಗೋದು. ಆ ದೊಡ್ಡದಾದಾಗ ಆ ಶಕ್ತಿ, ಇವಾಗ ನದಿ ನೋಡಿ, ಇವಾಗ ತುಂಬಿ ಹರಿದು ಬರ್ತಿರುವಾಗ ಒಂದೇ ಒಂದು ಸೆಲೆ ಇದ್ರೆ ಚಿಕ್ಕದಾಗಿರ್ತದೆ. ಈಗ ದೊಡ್ಡದಾಗಿ ಬರ್ಬೇಕು ಅಂದ್ರೆ ಒಂದೇ ಸಾರಿ ಧುಮುಕುತ್ತೆ ಫೋರ್ಸ್ ಆಗಿ.
ಅವಾಗ ಹೆಂಗ್ರಿ ಹಿಡ್ಕೊಳೋದು ಅದನ್ನ? ಇವಾಗ ಕೊಳಾಯಲ್ಲಿ ಬಂದ್ರೆ ಬಕೆಟ್ ಹಾಕಿ ಹಿಡ್ಕೋತೀವಿ. ಅದೇ ಒಂದ್ ಬೋರಲ್ಲಿ ಏನು ಹಾಕ್ತೀರ ಬಿಡಿ, ಬೋರಲ್ಲಿ ಎಷ್ಟು ದೂರಾಗಿ ಬರ್ತದೆ. ಒಂದ್ ಬಕೆಟ್ ಇಟ್ರೆ ನಮಗೂ ಹೇಗ್ರಿ ಆ ಬಕೆಟ್ ಒಂದು ಕ್ಷಣ ಕಣ್ಣು ಮುಚ್ಚಿದಂಗ ಆಗ್ತದೆ. ಬೋರ್ಗರಿಸಿ ಬರ್ತದೆ. ಅದೇ ಜಲಪಾತಕ್ಕೆ ಹೋಗಿ, ಜಲಪಾತದ ಹತ್ತಿರ ನಾವು ನಿಂತ್ಕೊಂಡ್ರೆ ಹೆಂಗಿರ್ತೀವಿ ಹೇಳಿ ನೋಡಿ. ಹೆಂಗೆ ಒಂದು ನಲ್ಲಿಯಲ್ಲಿ ಇಟ್ಕೊಳ್ಳೋ, ಕೊಳಾಯಲ್ಲಿ ಇಟ್ಕೊಳ್ಳೋ ನೀರಿಗೂ, ಒಂದು ಬೋರ್ಬಲ್ಲಿಂದ ಬರೋ ನೀರಿಗೂ, ಜಲಪಾತದ ಹತ್ತಕ್ಕೆ ಹೋದ್ರೆ ಇರುವ ನೀರಿಗೂ ಏನ್ರಿ ವ್ಯತ್ಯಾಸ? ನೀರೇ ರೀ. ಶಕ್ತಿ ನಾವು ಅಷ್ಟು ಒಟ್ಟುಗೂಡಿಸಿದಷ್ಟು ಅಷ್ಟು ಪವರ್ಫುಲ್ ಆಗತ್ತೆ ನಮ್ಗೆ. ಆ ಜಾಗರೂಕತೆ ಯಾಕೆ ಹೇಳೋದು ಅಂದ್ರೆ, ತಡ್ಕೊಳ್ಳುವಂತ ಶಕ್ತಿ ನಮ್ಮ ಒಳಗೆ ಪಯಣ ಹೇಗ್ ಹೋಗ್ಬೇಕು ಅಂದ್ರೆ, ಆ ಬೆಳಕನ್ನ ಯಾವ ಅಜಾಗರೂಕತೆ ಅಂದ್ರೆ ಹೇಗ್ ಜಾರ್ತೀವೋ ಹಾಗೆ ಜಾರ್ ಬಿಡ್ತೀವಿ. ಅದನ್ನ ತಕ್ಕೊಂಡು ಹೋಗುವಾಗ ನಮಗೆ ನಾವು ಆ ಕೆಪಾಸಿಟಿನ ಬೆಳೆಸ್ಕೊಳ್ಬೇಕು. ಆ ಕೆಪಾಸಿಟಿ ಇದ್ರೇನೆ ಕೂತ್ಕೊಳಕ್ ಆಗೋದು. ಇಲ್ಲ ಅಂದ್ರೆ ವಿವೇಕಾನಂದ ಹೇಳ್ತಾರೆ, ನನಗೇನೋ ಮಾಡ್ಬಿಡ್ತಿದ್ರ, ಬಿಟ್ಟು ಬಿಡಿ ನನ್ನ ಅಂತ. ಒಂದೇ ಒಂದ್ ಸಾರಿ ಇಟ್ಟಿದ್ದವ್ರ ಕೈ, ಏನೋ ಮಾಡ್ತಿದ್ದೀರಾ ಬಿಟ್ಬಿಡಿ ಅಂದ್ರು. ಬಿಟ್ರು ಅವ್ರು. ನಾಳೆ ಬರ್ತೀಯ ಹೋಗಂದ್ರು. ಅವ್ರು ಹೋದ್ರು ವಿವೇಕಾನಂದ್ರು. ಆಮೇಲೆ ಅನ್ನಿಸ್ತವ್ರಿಗೆ ನನಗೇನಾಯ್ತು ಆ ಅನುಭವ ಬಹಳ ಚೆನ್ನಾಗಿತ್ತು, ಅದು ಏನು ಅಂತ ಅರ್ಥ ಆಗ್ಲಿಲ್ಲ. ನೀವೇನೋ ಮತ್ತೆ ಬರ್ತಾರೆ ಅವ್ರು ಬಂದು ಕೇಳ್ತಾರೆ, ನೀವೇನ್ ಮಾಡಿದ್ದು? ನನಗೇನೋ ಮಾಡಿದ್ರಿ, ನೀವೇನ್ ಮಾಡಿದ್ರಿ? ನಿನಗೋಸ್ಕರನೇ ನಾನು ಇಷ್ಟನ್ನೆಲ್ಲ ಕೂಡಿಸಿ ಇಟ್ಟಿದ್ದೆ ಅಂತ ಹೇಳ್ತಾರೆ. ಏನು ಹಸ್ತಮಸ್ತಕ ಸಂಯೋಗ, ಅದರ ಮೂಲಕನೇ ನಮಗೆ ಎನರ್ಜಿ. ಆ ಎನರ್ಜಿನ ಕಳಿಸ್ಕೊಟ್ರು ವೇವ್ಸ್ ಅಂತಾರೆ. ಈಗ್ಲೂ ನಮ್ ಸುತ್ತಲೂ ಆ ವೇವ್ಸ್ ಇದೆ, ಎಲ್ರಿಗೂ ಇದೆ. ಆದ್ರೆ ನಾವು ಪಡ್ಕೊಳಕ್ಕೆ ಸಿದ್ಧರಿಲ್ಲ ಅಷ್ಟೇ. ಆ ಸೂಕ್ಷ್ಮತೆಯನ್ನ ಪಡ್ಕೊಳ್ಬೇಕು ಅಂದ್ರೆ ನಮ್ಮ ಮನಸ್ಸು, ನಮ್ಮ ಪ್ರಾಣ ಶಕ್ತಿ ಶುದ್ಧವಾಗಿರ್ಬೇಕು. ನಮ್ಮ ಶರೀರವೂ ಅಷ್ಟೇ. ಅದನ್ನ ಗ್ರಹಿಸುವಂತ ಶಕ್ತಿ ಇದ್ರೆ ಸ್ಥೂಲದಲ್ಲೂ ಪಡ್ಕೋಬಹುದು, ಸೂಕ್ಷ್ಮದಲ್ಲೂ ಪಡ್ಕೋಬಹುದು. ಅಜಾಗರೂಕತೆ ಆದಾಗ ಉಲ್ಟಾ ಹೊಡ್ಸುತ್ತೆ. ಅದಕ್ಕೇನೆ ಭಯ ಪಡ್ತಾರೆ ಎಲ್ರು. ಯೋಗ ಮಾರ್ಗ ಎಷ್ಟು ಸುಲಭವೋ, ಎಷ್ಟು ಅದರಲ್ಲಿ ಪಡ್ಕೋಬಹುದೋ, ಶಕ್ತಿ ಸಿದ್ಧಿಗಳು ಎಲ್ಲ ಬರ್ತದೆ, ಅಷ್ಟೇ ಕಠಿಣ ಇದೆ. ಅಷ್ಟೇ ಜಾಗರೂಕತೆ ಇರ್ಬೇಕು. ಹೀಗೆ ಬೆಟ್ಟದಿಂದ ಹತ್ತುವಾಗ ಮೇಲಕ್ಕೆ ಹತ್ತಿದ್ರೆ ಮೌಂಟನ್ ಎವರೆಸ್ಟ್ ಅಂತ ಹೇಳ್ತೀವಲ್ವಾ, ಅಲ್ಲಿ ಹತ್ತಿದ್ರೆ ಎಲ್ಲಾ ಕಾಣ್ತಾದ್ರಿ, ಏನೆಲ್ಲ ಬೇಕಾದ್ರೂ ನೋಡ್ಬೋದು. ಆದ್ರೆ ಹತ್ತೋದು ಅಷ್ಟು ಸುಲಭ. ಅಜಾಗರೂಕತೆ ಆದ್ರೆ ಎಲ್ರು ಹತ್ತಕ್ಕಾಗಲ್ಲ ಅಲ್ವಾ? ಎಲ್ಲ ಅರ್ಧ ದಾರಿಲಿ ಎಷ್ಟೋ ಜನ ವಾಪಸ್ ಬಂದಿದ್ದಾರೆ. ಉಸಿರಾಡಕ್ ಆಗ್ಲಿಲ್ಲ ರೀ, ಅಲ್ಲ ಆಹಾರ ಇಲ್ಲ, ಮನಸ್ಸು ನಮ್ಮ ಶರೀರ ಅದಕ್ಕೆ ಸ್ಪಂದಿಸ್ಲಿಲ್ಲ ರೀ, ತಡ್ಕೊಳಕ್ ಆಗ್ಲಿಲ್ಲ ರೀ, ಹವಾಮಾನ ಅಂತಾರೆ. ಎಷ್ಟೋ ಜನ ವಾಪಸ್ ಬರ್ತೀವಿ. ಯಾರೋ ಒಬ್ರು ಅಲ್ಲಿವರೆಗೂ ಹೋಗಿ ಅದು ಮುಟ್ಟಿದ ಮೇಲಿನ ಆನಂದ ಅನುಭವಿಸೋದು. ನಾವ್ ಇಲ್ಲಿಂದ ಹೇಳಿದ್ವಿ ಎವರೆಸ್ಟ್ಗೆ ಹೋಗ್ಬೇಕು ಅಂತ, ಆಗ್ಲಿಲ್ಲ. ಎಷ್ಟೋ ಜನ ವಾಪಸ್ಸೆ, ಯಾರೋ ಒಬ್ರು ಹೋಗೋದು. ಹಾಗೆ ಯೋಗ ಮಾರ್ಗದಲ್ಲೂ ಅಷ್ಟೇ ಜಾಗರೂಕತೆ ಅನ್ನೋದು ಪ್ರಾಮುಖ್ಯತೆ, ಬಹಳ ಪ್ರಾಮುಖ್ಯತೆ. ಯಾಕಂದ್ರೆ ಜಾರಿದ್ರೆ ಇಷ್ಟು ಸಾಧನೆನೂ ಹೋಗ್ಬಿಡ್ತದೆ, ಮತ್ತೆ ಮೊದಲಿಂದ ಹೋಗ್ಬೇಕು. ಆದ್ರಿಂದ ನಮ್ಮ ಮನಸ್ಸಿನ ಒಳಗೆ, ಪ್ರಾಣದ ಒಳಗೆ ಪಯಣ ಮಾಡುವಾಗ ಬಹಳಷ್ಟು ಜಾಗೃತೆ ಬೇಕು. ಈ ಪದಗಳ ಹಿಂದೆ ನಮ್ಮ ಸ್ಥಿತಿ ಇದೆ. ಈ ಸ್ಥಿತಿಯನ್ನ ಗಮನಿಸೋದಿಕ್ಕೇನೆ ನಮ್ಮ ಮನಸ್ಸಿಗೆ ಇಷ್ಟು ಹೆಸರುಗಳಿದೆ. ಮನಸ್ಸು ಜಾರಿತು ಅಂದ್ರೆ ಇಂದ್ರಿಯಗಳ ಬಂದ್ಬಿಡ್ತದೆ ಹೊರಗಡೆ. ಮತ್ತೆ ಅದನ್ನ ನೋಡಿ ನಾವು ಗಲಾಟೆ ಮಾಡದೆ ಇಂದ್ರಿಯಗಳನ್ನೆಲ್ಲ ಕೂಡ್ಸೋದು ಎಷ್ಟು ಕಷ್ಟ ಅಂತ ಜಪ ಮಾಡೋರ್ಗೆ, ಧ್ಯಾನ ಮಾಡೋರ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಮನಸ್ಸು ಯಾವಾಗ್ಲೂ ಹೊರಗಡೆ ಇದ್ದಾಗ ಏನು ಗೊತ್ತಾಗಲ್ಲ. ಇಂದ್ರಿಯಗಳು ಕಣ್ಣು ಮುಚ್ಕೊಂಡು ಕೂತ್ಕೊ ಅಂದ್ರೆ ಅದು ಎಷ್ಟು ತರ್ತದೆ ನಮ್ಮ ಒಳಗಡೆಗೆ. ಸುಮ್ಮನೆ ಇರು ಅಂತ ಹೇಳಿದಾಗ ಎಷ್ಟು ಕೆಲಸ ಮಾಡ್ತದೆ ನೋಡ್ಬೋದು ನಾವು ಅಲ್ವಾ? ಸುಮ್ಮನೆ ಕೂಡಲ್ಲ ಅದಾಗ, ಏನೇನೋ ಯಾವತ್ತಿಂದೋ ಎಲ್ಲಿಂದೋ ಎಲ್ಲಾ ತರ್ತವೆ ಅಲ್ಲ. ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ. ಅದ್ ನಾವ್ ಮಾಡಿದ್ರೆ ಗೊತ್ತಾಗೋದಿದ್ದು. ಇಲ್ಲ ಅಂದ್ರೆ ಹೊರಗಡೆ ಕಣ್ಣು ಬಿಟ್ಕೊಂಡಿದ್ದಾಗ ಏನು ಗೊತ್ತಾಗಲ್ಲ, ನಮ್ಗೆ ಅಭ್ಯಾಸ ಇಲ್ಲ. ಆದ್ರೆ 5 ನಿಮಿಷ ಕೂಡ್ಸೋದು ಎಷ್ಟು ಕಷ್ಟ. ಯಾಕೆ ಹೇಳಿ? ಅಷ್ಟು ಜಾಗರೂಕತೆ ಬೇಕು. ಅದನ್ನ ಕರ್ಕೊಂಡು ಅದ್ರ ಜೊತೆಯಲ್ಲೇ ಹೋಗ್ಬೇಡ, ಇಲ್ಲೇ ಇರ್ಬೇಕು ಅಂತ ಹೇಳೋದೇ ನಮ್ಮ ನಾಮ ಜಪ. ನಮ್ಮ ಶಕ್ತಿಯನ್ನ ಅದರಲ್ಲಿ ಹಾಗೇನೆ ಕೂಡಿಸ್ಬೇಕು. ಯಾಕೆಂದ್ರೆ ಅದಕ್ಕೆ ಅಭ್ಯಾಸ ಹೊರಗಡೆ ಹೋಗಿ ಹೊರಗಡೆ ಬಂದ್ಬಿಡ್ತಾ ಇರ್ತದೆ. ಆ ರೀತಿ ಆಗದೆ ಇರಬೇಕು ಅನ್ನುವಾಗ ಈ ರೀತಿ ಪ್ರಾಣ ಶಕ್ತಿಯಲ್ಲಿಯೇ ನಾವು ಅಲ್ಲೇ ನಿಲ್ಬೇಕು ಅಂದಾಗ, ಪವರ್ಫುಲ್ ಅಲ್ಲೇ ಇರ್ಬೇಕು ಅಂದ್ರೆ ತಡ್ಕೊಳ್ಳುವಂತಹ ಶಕ್ತಿ, ಆ ಶಕ್ತಿಯನ್ನ ನಾನ್ ಪಡ್ಕೊಳ್ಬೇಕು. ಆ ಪಡ್ಕೊಳ್ಳೋದೇ ಯೋಗ ಮಾರ್ಗದಲ್ಲಿ ಹೇಳುವುದು. ಪತನ ಆಗೋದು ಸುಲಭ, ಹತ್ತೋದು ಕಷ್ಟ, ಬೀಳೋದು ಒಂದೇ ಸಣ್ಣ ಬಿದೋಗುತ್ತೆ. ಯಾಕೆ ಹೇಳಿ? ಸಹಜ. ಅದು ಅವು ಎಣಿ ಆಟ ಆದಂಗೆ ಆಗುತ್ತೆ.
ಆ ಆಗುತ್ತೆ ಅಲ್ಲ. ಈಗ ಸ್ವಭಾವ ಹೇಳಿ, ಈಗ ಕೆಳಗ್ ಬಿದ್ದೋಗೋದು ಎಷ್ಟು ರೀ, ಕಣ್ಣು ಮುಚ್ಚಿ ತೆಗಿಯೋದ್ರಲ್ಲಿ ಆಗೋಗುತ್ತೆ. ಹತ್ತೋದ್ರಿ ಕಷ್ಟ ಕಷ್ಟ ಇದೆ, ಭಾರಿ ಕಷ್ಟ ಇದೆ. ಅದರಿಂದ ಅವರು ಜಾಗರೂಕತೆ ಹೇಳೋದು ಮಾಡ್ಕೊಂಡು ಬಂದಾಗ ನಾವು ಸಾಧನೆಯಲ್ಲಿ ಎಷ್ಟು ಕಷ್ಟ ನಷ್ಟ, ಆ ಸಾಧನೆ, ಆ ಬಾಧೆ ಅವೆಲ್ಲ ತಡ್ಕೊಂಡು ಬಂದವರು ಇದೆಲ್ಲವನ್ನ ಗಮನಿಸ್ಕೊಂಡು ಈ ಪದಗಳೆಲ್ಲ ಯಾಕೆ ಕೊಡ್ತಾರೆ ಅಂದ್ರೆ, ಏನೇ ಆದ್ರೂ ನಾವು ಅಲ್ಲಿಂದ ಹೆಜ್ಜೆ ಹಿಂತೆಗಿಬಾರ್ದು ಅನ್ನೋದನ್ನ, ಆ ದೃಢತೆ ಬೇಕು, ಆ ಶ್ರದ್ಧೆ, ಅಜಾಗರೂಕತೆ ಅನ್ನೋ ಇನ್ನೊಂದು ಶಬ್ದ. ಯಾಕೆ ಅಂದ್ರೆ ಈ ಶ್ರದ್ಧೆಯಲ್ಲಿ ಮುಂದ್ ಹೋಗುವಾಗ ಅಡಚಣೆಗಳು ಬಹಳ ಬರ್ತವೆ ಅಲ್ವಾ. ಇವಾಗ ಹತ್ತುವಾಗ ಮೆಟ್ಲುಗಳು ಇದ್ದಾಗ ಸುಲಭವಾಗಿ ಹತ್ತಿದ್ದವನು ಒಂದು ನೈಸಾದ್ ಬಂಡೆ ಬರ್ತದೆ, ಮೆಟ್ಲಿಲ್ಲ ಇನ್ನಲ್ಲಿ, ಅದ್ರ ಮೂಲಕನೇ ಹೋಗ್ಬೇಕಿನ್ನು. ಎಷ್ಟು ಕಷ್ಟ ರೀ, ಏನ್ ಅವಲಂಬನೆ ತಗೊಳ್ಳೋದು ಅಲ್ವಾ. ಆವಾಗಿರೋದು ಅದಕ್ಕೆ ಹೆಸರು ಅಜಾಗರೂಕತೆ ಆಗಬಾರದು. ಶ್ರದ್ಧೆ ಅಜಾಗರೂಕತೆಯನ್ನ ದಾಟಿಸಿಕೊಂಡು ಹೋಗುವಂತಿರ್ಬೇಕು. ಅಯ್ಯೋ ಇನ್ನೆಂಗೆ ಅಂತಂದ್ರೇನೆ ಅವನ್ ಹಿಂದಕ್ಕೆ ಬೀಳ್ತಾನ. ಹಂಗೆ ಅದಾಗದೆ ಇರಬೇಕು ಅಂದ್ರೆ ಎಚ್ಚರಿಕೆ ವಹಿಸೋದು. ನಮ್ಮ ಮನಸ್ಸು ಏನ್ ಮಾಡ್ತಿದೆ, ಹೇಗಿದೆ, ಇದನ್ನ ಹೇಗೆ ನಾನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಲ್ಲೆ, ಈ ಶಕ್ತಿಯಿಂದ ನಾನು ಮುಂದೆ ಹೋಗಬಲ್ಲೆ ಅನ್ನುವಂಥದ್ದು ಈ ಅಜಾಗರೂಕತೆ ಶಬ್ದಕ್ಕೆ ಅರ್ಥ. ಜಾಗರೂಕತೆಯಿಂದ ಇದ್ರೆ ಅಲ್ಲ, ನಮ್ಮ ಜಾಗರೂಕತೆಯಿಂದ ಇದ್ರೆ ನೀವು ಇವಾಗ ನಿಮ್ಮ ಮುಂದಿನ ಗುರಿಗೆ ಹೋಗ್ತಾ ಇರ್ತೀರಾ. ಇವಾಗ ನೀವು ಹತ್ತುತ್ತಾ ಇರೋದು ಜಾಗರೂಕತೆ ಇದ್ರೆ ನೀವು ಮುಂದೆ ಹೋಗ್ತಿರ್ತೀರಾ. ಜಾಗರೂಕತೆ ಇದೆಯಲ್ವಾ, ಈ ಕಡೆ ಆ ಕಡೆ ನೋಡ್ತೀರಾ, ಒಂದ್ ಹೆಜ್ಜೆ ಇಡ್ತೀರಾ. ಇವಾಗ ಮತ್ತೆ ನೋಡ್ತೀರಾ, ಹೆಜ್ಜೆ ಇಟ್ಕೊಂಡು ಹೋಗ್ಬಿಡ್ತೀರಾ, ಭಯ ಇಲ್ಲ ನಿಮಗೆ. ಯಾಕಂದ್ರೆ ಅಜಾಗರೂಕತೆ ಆದ್ರೆ ತಾನೇ ಬಿದ್ದು ಹೋಗೋದು. ಜಾಗರೂಕತೆ ಇದ್ರೆ ನಾನ್ ನೋಡ್ತೀನಿ, ಒಂದ್ ಹೆಜ್ಜೆ ಇಡೋಕ್ ಮುಂಚೆನೆ ನನ್ ಯೋಚನೆ, ಓ ಇಲ್ಲಿ ಇಟ್ರೆ, ಅದಕ್ಕೆ ಅಲ್ಲಿ ಒಂದ್ ಕೋಲ್ ಇಟ್ಕೊಂಡಿರ್ತಾರ ನೋಡಿ ಮೆಟ್ಲತ್ತವ್ರು, ಅಲ್ಲಿ ಹಿಮದಲ್ಲಿ ಚಂದ ಗೊತ್ತಾಗುತ್ತೆ. ಇಲ್ಲಿ ಆ ಊರ್ಗಾಗ ಅದು ತೂತಾಗದೆ ಇದ್ರೆ ಇಲ್ಲಿ ಗಟ್ಟಿ ಇದೆ, ಇಲ್ಲಿ ಹೆಜ್ಜೆ ಇಡ್ಬೋದು ಅಂತ ಹೋಗ್ತಾರೆ. ಇದಕ್ಕೆ ಹೆಸರು ಜಾಗರೂಕತೆ. ಮುಂದಾಲೋಚನೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಎಲ್ಲಿ ಹೋಗ್ತಿದೀವೋ ಅದು ಸರಿಯಾಗಿದೆ ಅನ್ನೋದನ್ನ ಯಾರು ಪರ್ಫೆಕ್ಟ್ ಮಾಡೋರು, ನಮ್ ಜೊತೆಗೆ ಯಾರು ಇರ್ತಾರಲ್ಲಿ, ನಮ್ ಒಳಗಡೆ ಯಾರಿರ್ತಾರ ಒಳಗಡೆ, ನೀವೇ ಅಲ್ವಾ ಮಾಡೋದನ್ನ. ಹೌದು. ನಿಮಗೇನೆ ಶ್ರದ್ಧೆ, ಇವಾಗ ಜಾಗರೂಕತೆ ನಿಮ್ದೆ. ನಾನ್ ಬಿದ್ದೋಗಲ್ಲ ಅನ್ನೋದನ್ನ ನೀವ್ ತಿಳಿದಿದ್ದೆ, ನೀವ್ ಮುಂದ್ ಹೋಗೋದಕ್ಕೆ ಸೂಚನೆ, ನೀವ್ ಮುಂದ್ ಹೋಗಿದ್ದೀರ ಅನ್ನೋ ಅರ್ಥ. ಜಾಗರೂಕತೆ ನಡೀತಾರಿ. ನೀವ್ ತಿರ್ಗಿ ನೋಡಿದ್ರೆ ಭಯ ಆಗತ್ತೆ, ನೋಡಲ್ಲ ಅವನು. ಜಾಗರೂಕತೆ ಇರೋ ನೋಡೋದೇ ಇಲ್ಲ. ಮುಂದ್ ಹೋಗೋ ಪಯಣದಲ್ಲಿ ಗುರಿ ಮುಟ್ಟೋದ್ರಲ್ಲಿ ಇರ್ತಾನ ಅವನು. ಅವ್ನಿಗೆ ಅವದೇ ಅಬಿಲಿಟಿ ಅಷ್ಟಿರ್ಬೇಕು, ಆ ಶಕ್ತಿಯಲ್ಲಿ ಅಷ್ಟು ಬಲ ಇದೆ, ಅಷ್ಟು ಶ್ರದ್ಧೆ ಇದೆ. ಜಾಗರೂಕತೆ ಅನ್ನೋದು ಅರ್ಥ ಆಗೋದು. ಒಂದಕ್ಕೊಂದು ಎಷ್ಟು ಲಿಂಕ್ ಇರ್ತದೆ ಶಬ್ದಗಳದು, ಆ ಶಬ್ದಗಳಲ್ಲಿ ಅಷ್ಟು ಶಕ್ತಿ ಇರ್ತದೆ ನೋಡಿ. ಹೌದು ಮೇಡಮ್, ನಮ್ಮೂರಲ್ಲಿ ಮಧುಗಿರಿ ಬೆಟ್ಟ ಇದೆ, ಅದು ಏಕಶಿಲಾ ಬೆಟ್ಟ. ಅದ್ರಲ್ಲಿ ಹತ್ಬೇಕಾದ್ರೆ ನೀವ್ ಹೇಳ್ದಂಗ್ ಮೆಟ್ಲಿರೋ ಕಡೆ ಹತ್ಕೊಂಡ್ ಹೊಟ್ಟೋಗ್ತಿವಿ. ಇನ್ ಮೇಲಕ್ ಹೋದ್ರೆ ಅದು ಪ್ಲೇನ್ ಆಗಿರುತ್ತೆ. ಅಲ್ಲ ಹತ್ಬೇಕಾದ್ರೆ ಹಿಂದೆಗಡೆ ಏನಾದ್ರು ತಿರುಗ್ ನೋಡ್ಬಿಟ್ರೆ ಭಯ ಆಗ್ಬಿಟ್ರೆ ಮುಂದೇನು ಹೋಗಕ್ಕಾಗಲ್ಲ, ಹಿಂದೇನು ಬರಕ್ಕಾಗಲ್ಲ. ಸೇಮ್ ಸ್ಥಿತಿ ಆಗತ್ತೆ ಸಾಧನೆ ಇಲ್ಲ ಆದಂಗೆ. ಅಲ್ಲಿ ಏನಿರ್ತದೆ ಕೆಲವರಿಗೆ, ತಲೆ ತಿರುಗದಂಗ ಆಗ್ಬಿಡ್ತದೆ ಕೆಲವರಿಗೆ. ಹೌದು. ದೂರ ಬಂದಿದ್ದು ಭಯ ಆಗಿ ಒಂದೇ ಒಂದ್ಸಾರಿ ಬಿದ್ದು ಹೋಗ್ತಾರೆ ಕೆಲವರು. ಇವೆಲ್ಲ ನಮ್ಮಲ್ಲಿ ಅನುಭವಗಳಿದೆಲ್ಲ. ನಾವು ಹೊರಗಿಂದ ಯಾಕೆ ಹೇಳಿದ್ದ ಅನುಭವ ಅಂದ್ರೆ, ನೋಡಿ ಇಲ್ಲೇ ಇಷ್ಟ ಕಷ್ಟ ಇದೆ. ನಮ್ಮ ಮನಸ್ಸಿನ ಒಳಗೆ ಪಯಣ ಇದು. ಪ್ರಾಣಶಕ್ತಿಯ ಜೊತೆ ಆಟ ಆಡೋದಲ್ಲ, ಪ್ರಾಣಶಕ್ತಿಯ ಜೊತೆ ಹೊರಡೋದು. ಯೋಗ ಮಾರ್ಗ ಅಷ್ಟು ಸುಲಭ ಅಲ್ಲ, ಕಠಿಣ ಮಾರ್ಗ ಇದು. ಕಠಿಣ ಯಾಕೆ ಹೇಳ್ತಂದ್ರೆ ಸಾಧನೆ ಮಾಡ್ಬೇಕಾಗಿದೆ, ಬಹಳ ಸಾಧನೆ ಇದೆ, ಶ್ರಮ ಇದೆ ಇಲ್ಲಿ. ಮಾಡ್ಬೇಕಿದ್ರೆ ಮಾಡಿದ್ರೆ ಸುಲಭನೇ, ಮಾಡೋ ತನಕ ಕಷ್ಟ ಇದೆ. ಅದಕ್ಕೆ ಕಷ್ಟಗಳೆಲ್ಲ ಏನು ಅನ್ನೋದು, ಈಗ ಮುಳ್ಳುಗಳೆಲ್ಲ ಇದ್ರೆ ಮೊದ್ಲು ಮುಳ್ಳೆಲ್ಲ ತೆಗೆದಾಕಿದ್ರೆ ಓಡಾಡಕ್ಕೆ ಬಹಳ ಸುಲಭ ಅಲ್ವಾ. ಹೌದು. ಆ ರೀತಿ ಇವೆಲ್ಲ ಮುಳ್ಳುಗಳಿದ್ದ ಹಾಗೆ, ಇವೆಲ್ಲ ಮೊದಲು ತಕ್ಕೋಬೇಕು, ತೆಗೆದ್ರೇನೆ ನಮ್ಗೆ ಮಾರ್ಗ ಸಿಗೋದು. ಅದಕ್ಕೆ ಇವೆಲ್ಲ ಅನುಭವದಲ್ಲಿ ಹೇಳೋದು. ಇದನ್ನೆಲ್ಲ ತಿಳ್ಕೊಂಡೇ ಹೋಗ್ಬೇಕು. ಹೀಗೆಲ್ಲ ಇರ್ತದೆ. ಆಕ್ಸಿಜನ್ ಸಿಗಲ್ಲ ಮೇಲ್ ಹೋಗ್ತಾ ಹೋಗ್ತಾ. ಮೇಲ್ ಹತ್ತದ ಇದ್ರೆ ಆಕ್ಸಿಜನ್ ಇರಲ್ಲ. ನಾವು ಇವಾಗ ಸರಾಗವಾಗಿ ಹಾಡ್ದಂಗ್ ಇರಲ್ಲ. ಅಲ್ಲೆಲ್ಲ ಆಹಾರನೂ ಅಷ್ಟೇ, ಹಾರಾಡ್ ಹಗುರ ಆಗ್ಬಿಡ್ತದೆ ಮನಸ್ಸು. ಈಗ ನಮ್ಮ ಬುದ್ಧಿ ಈಗ ನಮ್ಮ ಪ್ರಾಣ ಶಕ್ತಿನೂ ಅಷ್ಟೇ. ನೀವ್ ಇಲ್ಲಿಂದ ತಗೊಂಡ್ ತುಂಬಾ ಒಳಗ್ ಹೋದ್ರೆ ನಿಮ್ಮ ಶಕ್ತಿ, ಈ ಎನರ್ಜಿ ಇಲ್ಲಿರಲ್ಲ, ಆ ಎನರ್ಜಿ ಬೇರೆ. ಅದಕ್ಕೇನೆ ರೋಮಾಂಚನ, ವಿದ್ಯುತ್ ಪ್ರವಾಹ ಇವೆಲ್ಲ ಹೇಳೋದು.
ಒಳಗಡೆ ಆಗತ್ತೆ ಇದೆಲ್ಲ. ಇದನ್ನೆಲ್ಲ ನೀವ್ ಯಾರಿಗೂ ಹೇಳಕ್ ಆಗಲ್ಲ. ಇದು ಅನುಭವಿಸೋದು, ಇದು ಸ್ವರೂಪಕ್ಕೆ. ಆ ವೋಲ್ಟೇಜ್ ಇದ್ದಂಗೆ ನೀವು ಅಲ್ಲ, ವಿದ್ಯುತ್ ಅಂದ್ರೇನೆ ನಮಗ್ ಗೊತ್ತಿಲ್ಲ. ಕೈ ಇಟ್ರೆ ಗೊತ್ತಾಗುತ್ತೆ ರೀ ಅಂದ್ರೆ ಕೈ ಇಡಕ್ ಯಾರಾದ್ರೂ ಸಾಧ್ಯ? ವಿದ್ಯುತ್ ಅಲ್ಲಿ ಯಾರು ಇಡಕ್ ಆಗಲ್ಲ. ಭಯ ಅಲ್ವಾ? ವಿದ್ಯುತ್ ಅಲ್ಲಿ ಕೈ ಇಡ್ತೀವ ನಾವು, ತಂತಿ ಮೂಲಕ ಬಂದ್ರೆ ವಿದ್ಯುತ್ ಅಂತ ಹೇಳ್ತೀವಿ ಅಷ್ಟೇ. ಅದ್ರೊಳಗೆ ಕೈ ಇಡೋದು ಆಗೋದಿಲ್ಲ. ಅಂತ ವಿದ್ಯುತ್ ಪ್ರವಾಹ ನಮ್ಮ ಒಳಗೆ ಪ್ರಾಣ ನಾಡಿಯಲ್ಲಿ ನೋಡಿ, ಅದನ್ನ ತಡೆಯುವಂತ ಶಕ್ತಿ ಹೆಂಗ್ ಬರ್ಬೇಕು ನಮ್ಗೆ? ಕಷ್ಟ. ಅಂತ ಶಕ್ತಿ ನಮ್ಮೊಳಗಿದೆ. ಅದು ಅನಂತತೆಯ ಶಕ್ತಿ. ಆ ಅನಂತತೆಯ ಶಕ್ತಿಯಲ್ಲಿ ನಮ್ಮ ಈ ಜೀವಶಕ್ತಿ, ಈ ಪ್ರಾಣ ಶಕ್ತಿ ಒಂದಾಗ್ತದೆ ಯೋಗ ಮಾರ್ಗ. ಹೌದು. ಅದೇ ಅದೇ ಆಗಿರೋದ್ರಿಂದಲೇ ಹೋಗ್ಬೇಕು. ಅದೇ ಆಗಿರೋದಾದ್ರೆ ಯಾಕ್ರಿ ಇಷ್ಟು ಕಷ್ಟ ಪಡ್ಬೇಕು ಅಂದ್ರೆ, ಇವೆಲ್ಲ ನಾನು ಅಂತ ಇಟ್ಕೊಂಡಿರೋದನ್ನೆಲ್ಲ ಬಿಡೋದು, ಇಷ್ಟಕ್ಕೆ ಸಾಧನೆ. ಇವುಗಳನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕೀಗ. ಈಗ ಶರೀರವನ್ನು ಕೂಡಿಸಿದೆ ಹತೋಟಿ ಮಾಡಿ, ಈಗ ಮನಸ್ಸು ಬುದ್ಧಿ, ಇವಾಗ ಮನಸ್ಸು ಪ್ರಾಣ ಶಕ್ತಿಯಲ್ಲಿ ಹತೋಟಿ ಮಾಡ್ಬೇಕು. ಇದು ಬಹಳ ಸೂಕ್ಷ್ಮ. ಇಲ್ಲಿ ಯಾರು ಇಲ್ಲ, ಒಬ್ಬರೇ ಹೋಗ್ಬೇಕು. ಒಬ್ಬರೇ ಹೋಗುವಾಗ ಇಂಥದ್ದೆಲ್ಲ ಬರ್ತದೆ ಅನ್ನೋದನ್ನ ತೋರಿಸಿರೋದಿಲ್ಲ. ಜಾಗರೂಕನಾಗಿರ್ಬೇಕು ಅಂದ್ರೆ ಎಚ್ಚರವಾಗಿರ್ಬೇಕು, ಸದಾ ಎಚ್ಚರವಾಗಿರ್ಬೇಕು. ಏನು ಮಾಡ್ತಿರೋ ಧ್ಯಾನ, ಎಚ್ಚರ ಇರ್ಬೇಕು. ಅದನ್ನೇ ಕೇಳ್ತಾರ ಮತ್ತೆ ಬಂದು ವಿವೇಕಾನಂದರು, ನನಗೆ ಏನೋ ಮಾಡಿದ್ರಿ ಅಲ್ಲ, ಅದೇನು ಅದು ಮತ್ತೆ ಬೇಕು ಅನ್ನಿಸ್ತಿದೆ ಅಂತ. ತಡ್ಕೊಳ್ಳೋ ಶಕ್ತಿ ಇದ್ರಿಂದಲೇ ಹೌದು. ಮತ್ತೆ ಕೇಳ್ತಾರ, ಅದೇನೋ ಕೊಟ್ರಲ್ಲ, ಅದೇನ್ ಮಾಡಿದ್ದು, ನೀವೇನೋ ಮಾಡಿದ್ರಿ, ಏನ್ ಮಾಡಿದ್ದು ಹೇಳಿ, ಅದ ನನ್ಗೆ ಬೇಕು ಅನ್ನಿಸ್ತಿದೆ ಅಂತಾರೆ. ಶಕ್ತಿ ಇರ್ಬೇಕು ನಮ್ಮಲ್ಲಿ. ಅಧಿ ಶಕ್ತಿಯನ್ನ ಪವರ್ಫುಲ್ ಅದು. ಎಲ್ರು ಹೇಗಂದ್ರೆ ಹಂಗೆಲ್ಲ ಬಳಸಕ್ ಆಗಲ್ಲ. ನಮ್ಗೆ ನಮ್ ಇಂದ್ರಿಯಗಳ ಮೂಲಕ ಬಳಸೋದನ್ನೇ ನಾವು ಎಷ್ಟೋ ಚಂದ ತಿಳ್ಕೊಂಡ್ಬಿಟ್ಟಿದೀವಿ. ನಮ್ಗೆ ಎಷ್ಟೆಲ್ಲೋ ಜ್ಞಾನ ಅಂತೀವಿ. ನೀವ್ ಇನ್ನು ಒಳಗ್ ಹೋಗಿ, ನಿಮ್ಮ ಎಷ್ಟು ಬೇಕಾದ ಶಕ್ತಿ ಇದೆ ಅಂದ್ರೆ ನಮ್ಮ ಒಳಗೇನೆ ಅನಂತತೆಯ ಶಕ್ತಿ ನಮ್ಮೊಳಗಿದೆ. ಅದಕ್ಕೆ ಅಲ್ವಾ ನಮ್ಮನ್ನ ಅಲ್ಲಿಗೆ ಅನಂತತೆ ಕರ್ಕೊಂಡು ಹೋಗ್ತದೆ ಈ ಶಕ್ತಿ ಅಂತ ಹೇಳೋದು. ಆ ಶಕ್ತಿನ ತಡ್ಕೊಳ್ಳೋದಕ್ಕೆ ಸಾಧನೆ ಅಂತ ಹೆಸರು. ಇದು ನಾನಲ್ಲ, ಮನಸ್ಸನ್ನ ಪ್ರಾಣವನ್ನ ತೆಗೆದು ಮುಂದೆ ಹೋಗೋದಿದು. ಅದರಿಂದಲೇ ಇಲ್ಲಿ ಜಾಗರೂಕತೆ ಬಹಳ ಬೇಕು. ಮನಸ್ಸಿನ ಅತೀತ, ದೇಶಾತೀತ, ಕಾಲಾತೀತ, ಎಲ್ಲ ಅತೀತವಾಗಿ ಹೋಗೋದಕ್ಕೆ ಹೌದು ಮಾರ್ಗ. ಇದು ಕ್ಲಿಷ್ಟ ಅಂತ ಅನ್ಸಿದ್ರು ಒಬ್ಬೊಬ್ರು ಒಂದೊಂದು ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಎಲ್ರಿಗೂ ಅದು ಕ್ಲಿಷ್ಟ ಅಲ್ಲ. ಇದನ್ನ ಕ್ಲಿಷ್ಟ ಅಂತಲ್ಲ, ಯಾವ ಮಾರ್ಗ ಮನಸ್ಸಿಗೆ ಹಿಡಿಸುತ್ತೋ, ಯಾವ ಮಾರ್ಗ ನಾನ್ ಮಾಡಬಲ್ಲೆ ಅಂತ ಇರ್ತದೋ ಅದೇ ಸಾಧನೆಲೆ ಹೋಗ್ಲೇಬೇಕು. ಅದು ಹೋಗ್ತದೆ. ಅದಕ್ಕೆ ಅಂದ್ರೆ ಯೋಗ ಮಾರ್ಗ ಕಷ್ಟ ಅಂತ ಹೇಳೋದು ಇನ್ನೊಬ್ಬರು ಬೇರೆ ಮಾರ್ಗದಲ್ಲಿ ಇರೋರು ಅಯ್ಯೋ ಅದು ಬಹಳ ಕಷ್ಟ ಅಂತ. ಆದ್ರೆ ಯೋಗ ಮಾರ್ಗದಲ್ಲಿ ಇರೋರು ಹೇಳ್ತಾರೆ ಅಯ್ಯೋ ಅದು ಬಹಳ ಕಷ್ಟ ಅಂತ. ಇನ್ನೊಂದು ಮಾರ್ಗವನ್ನ ಅವ್ರು ಹೇಳ್ತಾರೆ. ಆದ್ರೆ ಎಲ್ಲಾ ಮಾರ್ಗಗಳು ನಮ್ಮನ್ನ ಕರ್ಕೊಂಡು ಹೋಗೋದು ಮೇಲಿನ ಉನ್ನತವಾದ ಅನಂತತೆಗೆ. ಹೌದು ಅಷ್ಟೇ. ಆದ್ರೆ ನಮಗೆ ಇವಾಗ ನಮಗ್ ಗೊತ್ತಿಲ್ಲ ಈ ಮಾರ್ಗ ಗೊತ್ತಿಲ್ಲ. ಆದ್ರಿಂದ ನಮ್ಗೆ ಅಯ್ಯೋ ಸಂಶಯ, ಸಂದೇಹ ಇವೆಲ್ಲ ಬರ್ತದೆ. ಅದೇ ಗೊತ್ತಿರೋ ಮಾರ್ಗ ಆದ್ರೆ ಸೀದಾ ನೇರವಾಗಿ ಹೋಗ್ಬಿಡ್ತಾನ. ಇದು ಗೊತ್ತಿಲ್ಲ. ಈಗ ಗುರುಗಳ ಮೂಲಕ ಹೋಗುವಾಗ ನಮ್ಗೆ ಅದರದ್ದೆಲ್ಲ ನಾವು ಪಡ್ಕೊಂಡು ಹೋಗೋದಲ್ವಾ. ಈಗ ಈ ಗುರು ಸಾನ್ನಿಧ್ಯದಲ್ಲಿ, ಸನ್ನಿಹಿತದಲ್ಲಿ ಇದನ್ನ ಹೇಗೆ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದು ನಾವ್ ಹೇಳ್ದಂಗೆ ಮೆಟ್ಲು ಹತ್ತೋದು ಎಷ್ಟು ಸುಲಭನೋ ಅಷ್ಟೇ ನೈಸಾದ ಬಂಡೆನೂ ಇರ್ತದೆ, ಅಲ್ಲಿ ಒಂದು ಹಳ್ಳನೂ ಇರ್ತದೆ, ಒಂದು ಎತ್ತರವಾದ ದಿಂಡೇನೂ ಇರ್ತದೆ. ಹಂಗೆ ನಮ್ಮ ಒಳಗಡೆ ಪ್ರಲೋಭನೆಗಳು ಬಹಳಷ್ಟು ಇರ್ತದೆ ಪ್ರಾಣಶಕ್ತಿಯನ್ನ ಕರ್ಕೊಂಡು ಹೋಗೋದು. ಯಾವ್ದ್ರಿ ಅವೆಲ್ಲ ಹಳ್ಳ ದಿಂಡೆ ಇವೆಲ್ಲ ಅಂತಿದ್ದೀರಲ್ಲ, ಏನ್ರಿ ಅಂದ್ರೆ ಇವೆಲ್ಲ ಇದುವೆ. ಇವಾಗ ಕೊಡ್ತಿದಾರ ನೋಡಿ, ಆಲಸ್ಯ, ಪ್ರಮಾದ, ಆಲುಪ್ತತೆ ಇವೆಲ್ಲ ಬರ್ತದೆ ನೋಡಿ. ಇವೆಲ್ಲವೇ ನಮಗೆ ಕಷ್ಟ ಸಾಧನೆಗೆ. ಇವೆಲ್ಲ ಸರಿಯಾದ ಮಾರ್ಗದಲ್ಲಿ ತೆಗೆದ್ರೆ ನೀವು ಸುಲಭವಾಗಿ ಅನಂತತೆಯ ಹತ್ತಿರಕ್ಕೆ ನಮ್ಮ ಈ ಶಕ್ತಿಯನ್ನ ಸೇರಿಸ್ಬಿಡು. ಇವಾಗ ನದಿ ನೋಡಿ, ಸಮುದ್ರವನ್ನ ಸೇರ್ಬೇಕು ಅಂದ್ರೆ ಎಷ್ಟೆಲ್ಲಾ ಸುತ್ಕೊಂಡು ಹೋಗ್ಬೇಕು ಅಲ್ವಾ. ಅದು ಏನಿರ್ತದ ಅದ್ರ ಗುರಿ, ಸಮುದ್ರ ಸೇರ್ಬೇಕದು. ಹಳ್ಳವನ್ನ ಇವಾಗ ಒಂದ್ ದೊಡ್ಡ ಬಂಡೆ ಅಡ್ಡಿ ಬಂತು ಅಂದ್ರೆ ಸುತ್ಕೊಂಡು ಹೋಗ್ತದೆ. ಆ ಕಡೆಯಿಂದ ಈ ಕಡೆಯಿಂದ ಸುತ್ಕೊಂಡು ಹೋಗ್ತದದು. ಅದು ಬಿಡಲ್ಲ. ಅದು ಹೋಗಿ ಸಮುದ್ರ ಸೇರೋ ತನಕ ಅದರ ನಡೆಯನ್ನ ನಿಲ್ಸಲ್ಲ. ಹಾಗಿರ್ಬೇಕು ನಮ್ಗೆ ಮಾಡೋ ಯಾವುದೇ ಸಾಧನೆ ಇರ್ಲಿ, ಹಾಗಿರ್ಬೇಕು ಛಲ ಅದು.
ಅದಿದ್ರೆ ಇವಾಗ ನಮಗೆ ಇವೆಲ್ಲ ಅರ್ಥ ಆಗತ್ತೆ. ಏನೇ ಬರ್ಲಿ ಇದೆಲ್ಲ ನಾನು ತೆಗಿಬಲ್ಲೆ ಅಂತ. ಅದಕ್ಕೆ ಒಂದೊಂದೇ ಪದ ಅವ್ರು ಕೊಡ್ರಿ. ತುಂಬ ಧನ್ಯವಾದಗಳು ಮೇಡಮ್. ಹೇಳ್ತೀರಾ? ಹರಿ ಓಂ. ಜೈ ವಾಸವಿ. ಸಾಹಿತ್ಯ ಫಸ್ಟ್ ಹೇಳ್ಬಿಡ್ತೀನಿ. ಇದೇನು ಹೆಚ್ಚಿನ ತತ್ವ ಚಿಂತನೆ ಏನಿಲ್ಲ. ಕರುಣಾರಸವಾದಿನಿ ಕನ್ಯಕಾ ಜನನಿ ನಿಮ್ಗೆ ಅರ್ಥ ಆಗುತ್ತಲ್ವಾ? ಕಮನೀಯ ರೂಪಿಣಿ ಕನಕ ಕಿರೀಟ ಶೋಭಿನಿ ಅಂದ್ರೆ ಸುಂದರವಾದ ರೂಪವುಳ್ಳವಳು, ಕನಕ ಕಿರೀಟ ಚಿನ್ನದ ಕಿರೀಟದಿಂದ ಶೋಭಿಸುವವಳು ಕರುಣಾರಸವಾಹಿನಿ ಕನ್ಯಕಾ ಜನನಿ. ಕುಸುಮ ಶೇಖಿ ದಂಪತಿ ಮನೋಲ್ಲಾಸಕಾರಿಣಿ ತಂದೆ ತಾಯಿಗೆ ಮನಸ್ಸಿಗೆ ಆನಂದ ಕೊಡುವಂತವಳು. ಆಮೇಲೆ ಕಾಮಪೀಡಿತ ವಿಷ್ಣುವರ್ಧನ ಭೂಪಾಲ ಮರ್ದಿನಿ, ಕಾಮವಶನಾಗಿ ವಿಷ್ಣುವರ್ಧನ ಮಹಾರಾಜ ಇರೋದಲ್ಲ ಅವನ್ನ ಮರ್ದಿಸಿದವಳು, ಅವನ ಸಂಹಾರಕ್ಕೆ ಕಾರಣ ಆದವಳು ಅಂತ ಹೇಳ್ತಾರೆ. ಕಮಲದಳ ಲೋಚನಿ ಭಕ್ತ ಜನಾಕರ್ಷಿಣಿ ಕಾಮಿತ ಫಲದಾಯಿನಿ ಕಾಂಚನ ಮಣಿ ಮಾಲಿನಿ. ಎಲ್ಲ ಕಾಕ ಪ್ರಾರಂಭದಲ್ಲಿ ಬರಂಗೆ ಕೀರ್ತಿ ರಚನೆ ಮಾಡಿದ್ದಾರೆ. ಕಮಲದಳ ಲೋಚನೆ ಗೊತ್ತಲ್ವಾ? ಕಮಲದ ಹೂ ಎಷ್ಟು ಶ್ರೇಷ್ಠ ಅಂದ್ರೆ ಭಗವಂತನ ಎಲ್ಲಾ ಅಂಗಗಳಿಗೂ ಬೆಳೆಸ್ತಾರೆ. ಕಮಲ ಲೋಚನ, ಕಮಲ ಹಸ್ತ, ಕಮಲ ಪಾದ, ಕಮಲ ನಾಭ, ಆತರ ಕಮಲದ ಹೂ ಅಷ್ಟು ಪವಿತ್ರತೆ ಉಳ್ಳದ್ದು ಅಂತ ಹೇಳಿ ಇಲ್ಲಿ ದೇವಿಗೆ ಕಮಲದ ದಳದಂತ ಕಣ್ಣುಳ್ಳವಳು ಅಂತ ಹೇಳಿದ್ದಾರೆ. ಭಕ್ತ ಜನ ಆಕರ್ಷಣೆ, ಭಕ್ತ ಜನರನ್ನ ಆಕರ್ಷಿಸುವವಳು. ಕಾಮಿತ ಫಲದಾಯಿನಿ ಅಂದ್ರೆ ಇಷ್ಟಾರ್ಥಗಳನ್ನ ನೆರವೇರಿಸುವವಳು. ಕಾಂಚನ ಮಣಿ ಮಾಲಿನಿ ಅಂದ್ರೆ ಚಿನ್ನದ ಮಣಿ, ಸ್ವರ್ಣ ಮಣಿಯಿಂದ ಶೋಭಿತ ಮಾಲೆಯನ್ನ ಧರಿಸಿರುವವಳು. ಆಮೇಲೆ ಕಂಪನಾದಿ ಸಾತ್ವಿಕಾಷ್ಟ ಭಾವಕಾರಿಣಿ ಮೋದಿನಿ. ಲಾಸ್ಟ್ ಟೈಮ್ ಒಂದ್ಸಲಿ ನಾವು ಚಿಂತನೆ ಮಾಡಿದ್ವಿ, ಧ್ಯಾನ ಮಾಡ್ತಿರುವಾಗ ಭಕ್ತಿ ರಸ 8 ತರ ಭಾವ ವಿಕಾರಗಳು, ಅಷ್ಟ ಭಾವ ವಿಕಾರಗಳು ಅಂತ ನಾನು ಕಳಿಸು ಇದ್ದೆ, ನೀವು ನೋಡ್ಬೋದು. ಸ್ವೇದ, ಕಂಪನ, ಅಶ್ರು, ರೋಮಾಂಚನ, ಪ್ರಳಯ, ಸ್ಥಾನ ಹಾಗೆ 8 ಬರುತ್ತೆ. ಅಷ್ಟ ಭಾವ ಕಂಪನದಿಂದ ಮೊದಲುಗೊಂಡು ಸಾತ್ವಿಕ ಅಷ್ಟ ಭಾವಗಳನ್ನು ಉಂಟು ಮಾಡುವ ತಾಯಿ ನೀನು ದೇವಿ. ಆಮೇಲೆ ಕಲಿದೋಷ ನಾಶಿನಿ ಗೀತ ಸುಧಾವನಿ, ಅದು ಗೊತ್ತಿರೋಂಥದ್ದು ಅಷ್ಟೇ, ಇದ್ರಲ್ಲಿ ಹೆಚ್ಚಿನ ವಿವರಣೆ ಇಲ್ಲ. ಕರುಣಾರಸವಾಹಿನಿ ಕನ್ಯಕಾ ಜನನಿ ಕರುಣಾರಸವಾಹಿನಿ ಕನ್ಯಕಾ ಜನನಿ ಕರುಣಾರಸವಾಹಿನಿ ಕನ್ಯಕಾ ಜನನಿ ಕಮನೀಯ ರೂಪಿಣಿ ಕನಕ ಕಿರೀಟ ಶೋಭಿನಿ ಕರುಣಾರಸವಾಹಿನಿ ಕನ್ಯಕಾ ಜನನಿ ಕಮನೀಯ ರೂಪಿಣಿ ಕನಕ ಕಿರೀಟ ಶೋಭಿನಿ ಕರುಣಾರಸ ವಾಹಿನಿ. ಕುಸುಮ ಶ್ರೇಷ್ಠಿ ದಂಪತಿ ಮನೋಲ್ಲಾಸಕಾರಿಣಿ ಕುಸುಮ ಶ್ರೇಷ್ಠಿ ದಂಪತಿ ಮನೋಲ್ಲಾಸಕಾರಿಣಿ ಕುಸುಮ ಶ್ರೇಷ್ಠಿ ದಂಪತಿ ಮನೋಲ್ಲಾಸಕಾರಿಣಿ ಕುಸುಮ ಶ್ರೇಷ್ಠಿ ದಂಪತಿ ಮನೋಲ್ಲಾಸಕಾರಿಣಿ ಕಾಮ ಪೀಡಿತ ವಿಷ್ಣುವರ್ಧನ ಭೂಪಾಲ ಮರ್ದಿನಿ
ವಿಷ್ಣುವರ್ಧನ ಭೂಪಾಲ ಮರ್ದಿನಿ ಕಾಮತೀಡಿದ ವಿಷ್ಣುವರ್ಧನ ಭೂಪಾಲ ಮರ್ದಿನಿ ಕಾಮ ಪೀಡಿತ ವಿಷ್ಣುವರ್ಧನ ಭೂಪಾಲ ಮರ್ದಿನಿ ಕರುಣಾರಸ ವಾಹಿನಿ ಕನ್ಯಕಾ ಜನನಿ ಕಮಲದಳ ಲೋಚನಿ ಭಕ್ತ ಜನ ಕರ್ಷಿಣಿ ಕಮಲದಳ ಲೋಚನಿ ಭಕ್ತ ಜನ ಕರ್ಷಿಣಿ ಕಾಮಿತ ಫಲದಾಯಿನಿ ಕಾಂಚನ ಮಣಿ ಮಾಲಿನಿ ಕಾಮಿತ ಫಲದಾಯಿನಿ ಕಾಂಚನ ಮಣಿ ಮಾಲಿನಿ ಕಂಪನಾದಿ ಸಾತ್ವಿಕಾಷ್ಟ ಭಾವಕಾರಿಣಿ ಮೋದಿನಿ ಕಂಪನಾದಿ ಸಾತ್ವಿಕಾಷ್ಟ ಭಾವಕಾರಿಣಿ ಮೋದಿನಿ ಕಂಪನಾದಿ ಸಾತ್ವಿಕಾಷ್ಟ ಭಾವಕಾರಿಣಿ ಮೋದಿನಿ ಕಂಪನಾದಿ ಸಾತ್ವಿಕಾಷ್ಟ ಭಾವಕಾರಿಣಿ ಮೋದಿನಿ ಕಲಿದೋಷ ನಾಶಿನಿ ಗೀತ ಸುಧಾವನಿ ಕಲಿದೋಷ ನಾಶಿನಿ ಗೀತ ಸುಧಾವನಿ ಕಲಿದೋಷ ನಾಶಿನಿ ಗೀತ ಸುಧಾವನಿ ಕಲಿದೋಷ ನಾಶಿನಿ ಗೀತ ಸುಧಾವನಿ ಕರುಣಾರಸವಾಹಿನಿ ಕನ್ಯಕಾ ಜನನಿ ಕಮನೀಯ ರೂಪಿಣಿ ಕನಕ ಕಿರೀಟ ಶೋಭಿನಿ ಕರುಣಾರಸ ಜೈ ವಾಸ. ಶಾಂತಿ ಮಂತ್ರ ಒಂದು ಹೇಳ್ಬಿಡಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀವಾಸವಿ ಮಾತಾ ಪಾದಾರವಿಂದಾರ್ಪಣಮಸ್ತು. ಓಂ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿ ಕಿ ಜೈ.